ಪರಶುರಾಮ ದೇವರು ಇವರಿಗೆಲ್ಲ ಹೇಳಿದ್ರಂತೆ, ದ್ರೋಣಾಚಾರ್ಯರಿಗೆ ಹೇಳಿದ್ರಂತೆ, ಧನುರ್ವಿದ್ಯೆ ಅಭ್ಯಾಸ ಮಾಡುವಾಗ ನಿಮ್ಮ ಶಿಷ್ಯರಿಂದ ನೀವು ಏನಾದ್ರೂ ಒಂದು ವ್ರತ ಮಾಡಿಸಬೇಕು, ಏನಾದ್ರೂ ಒಂದು ಪ್ರತಿಜ್ಞೆ ಮಾಡಿಸಬೇಕು, ಅವರೊಂದು ವ್ರತ ತೊಡಬೇಕು ಅಂತ ನೀವು ಹೇಳ್ರಿ ಅಂತ ಪರಶುರಾಮ ದೇವರು ದ್ರೋಣಾಚಾರ್ಯರಿಗೆ ಹೇಳಿದ್ರಂತೆ. ನೀವು ಸುಮ್ಮನೆ ಶಿಷ್ಯರನ್ನ ತರಬೇತಿ ಮಾಡಬಾರ್ದು, ಆ ಶಿಷ್ಯರಿಂದ ಏನಾದ್ರೂ ಒಂದು ಪ್ರತಿಜ್ಞೆ ಮಾಡಿಸಬೇಕು, ಅವರೊಂದು ವ್ರತ ಹಿಡಿಬೇಕು. ಹೀಗೆ ಪರಶುರಾಮ ದೇವರ ಮಾತಿನಂತೆ ದ್ರೋಣಾಚಾರ್ಯರು ಶಿಷ್ಯರನ್ನೆಲ್ಲ ಕೇಳ್ತಾರೆ, ನೀವೇನಾದ್ರೂ ಒಂದೊಂದು ಪ್ರತಿಜ್ಞೆ ಮಾಡಬೇಕು ನನ್ನ ಹತ್ರ ಧನುರ್ವಿದ್ಯೆ ಅಭ್ಯಾಸ ಮಾಡುವವರು ಅಂತ. ಅದು ಎಂಥ ವ್ರತ ಆಗಿರಬೇಕು ಅಂದ್ರೆ, ಯಾರಿಗೂ ಕೂಡ ಲೋಕಕ್ಕೆ ಹಿಂಸೆ ಆಗಿರಬಾರ್ದು. ಅನುಪದ್ರವಂಚ ಲೋಕಸ್ಯ, ಯಾವ ಲೋಕಕ್ಕೂ ತೊಂದರೆ ಆಗಿರಬಾರ್ದು. ಪರಮಾತ್ಮನಿಗೆ ಪ್ರೀತಿಕರ ಆಗಿರಬೇಕು, ಧರ್ಮಕ್ಕೆ ಅವಿರುದ್ಧ ಆಗಿರಬೇಕು. ಅಂಥ ಒಂದು ವ್ರತ ತೊಡಬೇಕು ಎಲ್ಲರೂ ಕೂಡ. ಅಂಥ ಒಂದು ವ್ರತವನ್ನ ಅನುಷ್ಠಾನ ಮಾಡಬೇಕು. ಈಗ ಪ್ರತಿಜ್ಞೆ ಮಾಡಿಸ್ರಿ. ದ್ರೋಣಾಚಾರ್ಯ ಹೇಳಿದಾಗ ಭೀಮ ಒಂದು ಪ್ರತಿಜ್ಞೆ ಮಾಡಿದನಂತೆ. ಅದು ಹೇಗೆ ರಹಸ್ಯವಾಗಿ ಮಾಡಿದ್ದನಂತೆ, ಅದು ಯಾರಿಗೂ ಗೊತ್ತಾಗಬಾರದು. ಭೀಮ ಏನ್ ಪ್ರತಿಜ್ಞೆ ಮಾಡಿದ ಅಂದ್ರೆ, ನನ್ನನ್ನ ಒಳ್ಳೆ ಗಡ್ಡ ಮೀಸೆ ಬೇಕಾದಷ್ಟು ವಿಪುಲವಾಗಿತ್ತು ಭೀಮಸೇನ ದೇವರಿಗೆ, ಅಂಥದ್ದು ನನ್ನನ್ನ ಗಡ್ಡ ಮೀಸೆ ಇಲ್ದಿದ್ದವನು ಅಂತ ಯಾರಾದ್ರೂ ಅದಕ್ಕೆ ತೂಬರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ವಿಪುಲವಾದ ಸುವ್ಯಕ್ತ ಶ್ಮಶ್ರು ಮಂಡಲ, ಸ್ಫುಟವಾದ ಶ್ಮಶ್ರು ಗಡ್ಡ ಮೀಸೆ ಹೊಂದಿರತಕ್ಕಂಥ ನನ್ನನ್ನ ಯಾರಾದರೂ ತೂಬರ ಅಂತ ಬೈದ್ರೆ ಅವರನ್ನ ನಾನು ವಧೆ ಮಾಡ್ತೇನೆ ಅಂತ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರು. ಲೋಕಕ್ಕೆ ಉಪದ್ರವ ಆಗಿರಬಾರದು, ಇದೊಂದು ವ್ರತ ಆಗಿರಬೇಕು ಅಂತ ಹೇಳಿದ್ದಕ್ಕೆ ಯಾವ ಲೋಕಕ್ಕೂ ಉಪದ್ರವ ಇಲ್ಲ. ಯಾಕೆ ಅಂದ್ರೆ ಭೀಮಸೇನ ಯೋಚನೆ ಮಾಡಿದ, ಯಾರು ನನ್ನನ್ನು ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಸ್ಫುಟವಾದ ಗಡ್ಡೆ ಮೀಸಿ ಇದ್ದವನನ್ನು ತೂಬರ ಅಂತ ಯಾರಂತಾರೆ. ಆದ್ರಿಂದ ಯಾರಾದ್ರೂ ಅಂದ್ರೆ ವಧೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಯಾರು ಅನ್ನೋ ಪ್ರಸಂಗನೂ ಇಲ್ಲ, ವಧೆ ಆಗುವ ಪ್ರಸಂಗನೂ ಇಲ್ಲ. ಹೀಗೆ ಲೋಕಕ್ಕೆ ಉಪದ್ರವಕಾರಿಯಾಗದೇ ಇರತಕ್ಕಂಥ ಒಂದು ಪ್ರತಿಜ್ಞೆ ಮಾಡಬೇಕು ಅನ್ನೋದಕ್ಕೆ ಭೀಮಸೇನ ದೇವರು ಮಾಡಿದ್ರು. ಅರ್ಜುನನಿಗೂ ಒಂದು ಹೇಳಿದ್ರಂತೆ, ಅರ್ಜುನ ನೀನು ಏನಾದ್ರೂ ಪ್ರತಿಜ್ಞೆ ಮಾಡು. ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ನನ್ನ ಹತ್ರ ಅದ್ಭುತವಾದಂಥ ಬ್ರಹ್ಮದೇವರು ಧರಿಸಿದ ಗಾಂಡೀವ ಧನುಸ್ಸು ನನ್ನ ಹತ್ರ ಇದೆ. ಅಂಥ ಬ್ರಹ್ಮದೇವರು ಧರಿಸಿದ ಗಾಂಡೀವ ಧನುಸ್ಸನ್ನು ಯಾರಾದರೂ ನಿಂದೆ ಮಾಡಿದ್ರೆ ಅವರನ್ನು ಕೊಂದು ಬಿಡ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ನು. ಗಾಂಡೀವ ಧನುಸ್ಸನ್ನ ನಿಂದೆ ಮಾಡಿದವ್ರನ್ನ ಕೊಲ್ತೇನೆ. ಯಾರು ಗಾಂಡೀವನ್ನ ನಿಂದೆ ಮಾಡೋ ಪ್ರಸಂಗನೇ ಇಲ್ಲ, ಆದ್ರಿಂದ ಯಾರನ್ನೂ ಕೊಲ್ಲೋ ಪ್ರಸಂಗನೂ ಇಲ್ಲ. ಹೀಗೆ ಲೋಕಕ್ಕೆ ಉಪದ್ರವ ಇಲ್ಲದೆ ಇರುವಂಥ ಪ್ರತಿಜ್ಞೆ ಅಂತ ಅರ್ಜುನ ಅದನ್ನು ಮಾಡಿದ್ದ. ಹೀಗೆ ಒಬ್ಬೊಬ್ರು ಒಂದೊಂದು ಮಾಡಿದ್ರಂತೆ. ಆದರೆ ಅರ್ಜುನ ಮಾಡಿದ್ದು ಭೀಮನಿಗೆ ಗೊತ್ತಿತ್ತು, ಭೀಮ ಮಾಡಿದ್ದು ಅರ್ಜುನನಿಗೆ ಗೊತ್ತಿತ್ತು. ಭೀಮ ಅರ್ಜುನನಿಗೆ ಗುಟ್ಟಾಗಿ ಹೇಳಿದ್ನಂತೆ, ನೀನೇನು ಮಾಡಿದೆಯೋ ಗುರುಗಳ ಹತ್ರ ಅಂತ ಕೇಳಿದ್ದಕ್ಕೆ, ಹೀಗೆ ಮಾಡಿದ್ದೇನೆ, ನನ್ನನ್ನ ಯಾರೂ ತೂಬರ ಅಂತನ್ನೋ ಪ್ರಮೇಯನೇ ಇಲ್ಲ, ಯಾರಾದ್ರೂ ಅಂದ್ರೆ ಅವ್ರನ್ನ ಕೊಲ್ತೇನೆ ಅಂತ ಮಾಡಿದ್ದೇನೆ, ಇದು ಯಾವ ಲೋಕಕ್ಕೂ ಉಪದ್ರವಕಾರಿ ಅಲ್ಲ. ಈ ರೀತಿ ಹೇಳಿದ್ನಂತೆ. ಇದು ದುರ್ಯೋಧನ ಕೇಳಿಸ್ಕೊಂಡ್ಬಿಟ್ಟಿದ್ನಂತೆ. ದುರ್ಯೋಧನ ಇದನ್ನ ಕೇಳಿಸ್ಕೊಂಡು ಗುಟ್ಟಾಗಿ ಕೇಳಿಸ್ಕೊಂಡು ಕರ್ಣನಿಗೆ ಆಗಾಗ್ಗೆ ಚುಚ್ಚುತ್ತಾ ಇದ್ನಂತೆ, ಭೀಮನನ್ನ ನೀನ್ ತೂಬರ ಅಂತಲೇ ಅಪಹಾಸ ಮಾಡು ಅಂತ. ಇಲ್ಲ, ಅವನು ಕೊಲ್ತಾನೆ ಅಂತ ಗೊತ್ತಿದ್ರೂ ಕೂಡ ಚುಚ್ಚುತ್ತಾ ಇದ್ದಾನೆ ಅವನು. ಅವನನ್ನ ಆ ರೀತಿ ಚುಚ್ಚು ಮಾತಾಡು, ಹಾಗೆ ಹೇಳಿದ್ರೆ ಅವನಿಗೆ ಸಿಟ್ಟು ಬರ್ತದಂತೆ, ಸಿಟ್ಟು ಬರಸು ಅಂತ. ಯಾರಿಗೇನ್ ಹೇಳಿದ್ರೆ ಸಿಟ್ಟು ಬರ್ತದೋ ಅದನ್ನೇ ಹೇಳಿ ಹೇಳಿ ಕುಚೋದ್ಯ ಮಾಡ್ತಿರ್ತಾರೆ. ಈ ರೀತಿ ದುರ್ಯೋಧನ ಅನೇಕ ಬಾರಿ ಹೇಳಿದ್ರಿಂದ ಈಗ ಕರ್ಣ ಭೀಮನ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಬಂದು ಅವನನ್ನ ಬಿಲ್ಲಿನಿಂದ ಚುಚ್ಚಿ ತೂಬರಕ, ಔದರಿಕ, ಮೂಢ ಅಂತೆಲ್ಲ ಆಡಬಾರದು ಮಾತುಗಳನ್ನು ಆಡಿಬಿಟ್ಟು, ಅದರಲ್ಲಿ ತೂಬರ ಅಂತ ಬೇರೆ ಅವನ ಬಾಯಲ್ಲಿ ಬಂತು. ಅದಕ್ಕೆ ಭೀಮಸೇನ ಅರ್ಜುನನ ಹತ್ರ ಕೇಳ್ತಾ ಇದ್ದಾನೆ, ಅತೂಬರೋಪಿ ತೇನಾಸೌ ತಸ್ಮಾತ್ ತೂಬರ ಇತ್ತಲಂ ಉಕ್ತ ಪ್ರಕೋಪನಾಯೈವ. ಬೇಕು ಅಂತಲೇ ನನ್ನನ್ನು ಸಿಟ್ಟು ಬರೆಸಲಿಕ್ಕೇನೆ ನನಗೆ ಹಾಗೆ ಮಾಡಿದ್ದಾನೆ. ತಸ್ಮಾದ್ ಅರ್ಜುನಮಬ್ರವೀತ್ ಜಾನಾಸಿ ಮತ್ಪ್ರತಿಜ್ಞಾಂ ತ್ವಂ ತ್ವತ್ಪ್ರತಿಜ್ಞಾಮಹಂ ತಥಾ. ನೀನೇನ್ ಪ್ರತಿಜ್ಞೆ ಮಾಡಿದ್ದಿ ನನಗ್ ಗೊತ್ತು, ನಾನೇನ್ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ನಿನಗೆ ಹೇಳಿದ್ದೀನಿ. ಈಗ ತೂಬರ ಅಂತ ಅಂದಿದ್ದಾನೆ, ಅವನನ್ನು ಕೊಲ್ಲಬೇಕು, ಆದ್ರಿಂದ ನಾನು ಕೊಲ್ತೇನೆ ಅಂತ ಪ್ರತಿಜ್ಞಾತೋ ವಧಶ್ಚಾಶ್ಯ ತ್ವಯಾಪಿ. ನೀನ್ ನೋಡಿದ್ರೆ ದ್ರೌಪದಿ ದೇವಿ ಹತ್ರ ನೀನು ಪ್ರತಿಜ್ಞೆ ಮಾಡಿದ್ದಿ. ಕರ್ಣಂ ಹಂತ ಧನಂಜಯ ಅಂತ ಹಿಂದೆ ಅಂದಿದ್ಲು ದ್ರೌಪದಿ. ಕರ್ಣ ದ್ರೌಪದಿ ದೇವಿಯರನ್ನ ಅಪತರಿಷ್ಯಸಿ ಕಲ್ಯಾಣಿ, ನೀನು ಗಂಡಂದ್ರಿಲ್ಲ, ನಿನ್ನ ಪಾಲಿಗೆ ಯಾವ ಗಂಡಂದ್ರು ಇಲ್ಲ, ನೀನು ದುರ್ಯೋಧನನ ಮನೆಗೆ ಹೋಗಬಹುದು ಅಂತ ಅಂದಿದ್ದ ಕರ್ಣ. ಆವಾಗ ದ್ರೌಪದಿ ದೇವಿ ಬಹಳ ಕೋಪದಿಂದ ಈ ಕರ್ಣನನ್ನ ಅರ್ಜುನ ಕೊಲ್ಲಬೇಕು ಅಂತ ಅಂದಿದ್ಲು. ಆವಾಗ ಅರ್ಜುನ ಆಗ್ಲಿ ನಾನು ಕೊಲ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ್ದ. ಆದ್ರಿಂದ ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆ ಅರ್ಜುನನ್.
ತೂಬರ ಅಂತಂದವರನ್ನ ಕೊಲ್ತೇನೆ ಅನ್ನೋ ಪ್ರತಿಜ್ಞೆ ಭೀಮಸೇನ ದೇವರದ್ದು. ಆ ಕರ್ಣನೇ ತೂಬರ ಅಂತ ಅಪಹಾಸ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಇವಾಗ ಭೀಮನೂ ತನ್ನ ಪ್ರತಿಜ್ಞಾ ಪ್ರಕಾರ ಕೊಲ್ಲಬೇಕು, ಅರ್ಜುನನು ಕೂಡ ತನ್ನ ಪ್ರತಿಜ್ಞಾ ಪ್ರಕಾರ ಅವನು ಕೊಲ್ಲಬೇಕು. ಇಬ್ರು ವಿಚಾರ ಮಾಡ್ತಿದ್ದಾರೆ, ಯಾರು ನಾನ್ ಕೊಲ್ಲೋದು ನೀನ್ ಕೊಲ್ತೀವಿ. ಅತಸ್ತ್ವಯ ಮಯಾವಾಯಂ ಹಂತವ್ಯ ಸೂತನಂದನಃ, ನೀನೋ ನಾನು ಇಬ್ರಲ್ಲಿ ಒಬ್ರು ಕೊಲ್ಲಬೇಕು ಅಂತಂದಾಗ ಇತ್ಯುಕ್ತೋ ವಾಸವಿಪ್ರಾಹ ಹಂತವ್ಯೋಯಂ ಮಯೈವ ಹಿ, ನಾನೇ ಕೊಂದರೆ ನೀನು ಕ್ಷತ್ರಿಯನಾದ ನೀನು ನಿನ್ನ ಪ್ರತಿಜ್ಞೆ ಬಿಟ್ಟಿ ಅಂತ ನಿನಗೂ ಆಗ್ತದೆ. ಆದರೆ ಅದಷ್ಟು ದೋಷ ಆಗುವುದಿಲ್ಲ. ಯಾಕೆ ಅಂದ್ರೆ ಧರ್ಮ ಸೂಕ್ಷ್ಮ ಹೇಗಿದೆ ಅಂದ್ರೆ, ಸಣ್ಣವರೇನಾದ್ರೂ ಒಂದು ಕೆಲಸ ಮಾಡಿದರೆ ಅದು ದೊಡ್ಡವರಿಗೂ ಸೇರ್ತದಂತೆ, ಅವರೂ ಮಾಡಿದ ಹಾಗೆ ಆಗ್ತದಂತೆ. ದೊಡ್ಡವರು ಒಂದು ಕೆಲಸ ಮಾಡಿದ್ರೆ ಸಣ್ಣವರು ಮಾಡಿದ ಹಾಗೆ ಆಗೋದಿಲ್ಲ. ಅಂದ್ರೆ ಸಂಧ್ಯಾ ವಂದನಾದಿಗಳಲ್ಲ, ಅದು ಬಿಟ್ಟು ಅದು ಎಲ್ರೂ ಮಾಡ್ಲೇಬೇಕು, ಅವ್ರವ್ರು ಮಾಡ್ಬೇಕು. ಮಗ ಮಾಡಿತಾ ಇದ್ದಾನೆ, ಮಗ ಹೇಗಿದ್ರು ಧಾರ್ಮಿಕ ಆಗಿದ್ದಾನೆ ಅಂತ ಅಪ್ಪ ಬಿಟ್ಟು ಬಿಡೋದಲ್ಲ, ಅದು ಅವ್ರವ್ರು ಮಾಡ್ಬೇಕು. ಏನಾದ್ರೂ ಬೇರೆ ಕೆಲಸ, ದಾನ ಧರ್ಮ ಇಂಥದ್ದು ಬೇರೆ ಬೇರೆ ಯಜ್ಞ ಯಾಗಾದಿಗಳು, ಈಗ ರಾಜಸೂಯಾಗ ಪಾಂಡು ಚಕ್ರವರ್ತಿ ಮಾಡಿದ್ದಿಲ್ಲ, ಧರ್ಮರಾಜ ಮಾಡಿದ, ಅದು ರಾಜಸೂಯಾಗ ಮಾಡಿದ, ಪಾಂಡುವಿಗೂ ಅದರ ಪುಣ್ಯ ಸೇರಿತು. ತನ್ನ ಲೋಕ ಬಿಟ್ಟು ಇನ್ನು ಹೆಚ್ಚಿನ ಲೋಕಕ್ಕೆ ಹೋದ. ಅಥವಾ ಯಾರಿಗಾದ್ರೂ ಏನಾದ್ರೂ ಉಡುಗೊರೆ ಕೊಡಬೇಕು ಅಂತಿದೆ, ಅಪ್ಪನ ಕೈಲಿ ಆಗ್ಲಿಲ್ಲ, ಮಕ್ಕಳು ಕೊಟ್ರು ಅಂತಂದ್ರೆ ಅಪ್ಪ ಕೊಟ್ಟ ಹಾಗೆ ಹೇಳ್ಬಿಡ್ತಾನೆ, ನೋಡು ಇವರೆಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೊಟ್ರು, ನಾನೇ ಕೊಟ್ಟ ಹಾಗೆ ಅಂತಾನೆ. ಆದ್ರಿಂದ ನಾನೇ ಕೊಟ್ಟ ಹಾಗೆ ಅಂತ ಭಾವಿಸ್ಬೇಕು. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನು ಕೊಂದು ಬಿಡ್ತೇನೆ ಕರ್ಣನನ್ನ, ನಾನು ಕೊಂದಾಗ ನೀನು ಕೊಂದ ಹಾಗೆ ಆಗ್ತದೆ. ಯಾಕೆಂದ್ರೆ ನಾನು ತಮ್ಮ, ನೀನು ಅಣ್ಣ, ನೀನೇ ಕೊಂದ್ರೆ ನೀನ್ ನಿನ್ನ ಪ್ರತಿಜ್ಞೆ ಪರಿಪಾಲನೆ ಮಾಡಿದ ಹಾಗಾಯ್ತಷ್ಟೇ ಹೊರತು ನನ್ನ ಪ್ರತಿಜ್ಞೆ ಭಂಗ ಆಗ್ತದೆ. ನಾನೇ ಕರ್ಣನ್ ಕೊಂದ್ರೆ ನನ್ನ ಪ್ರತಿಜ್ಞೆನೂ ಪರಿಪಾಲನೆ ಆಯ್ತು, ನಿನ್ನ ಪ್ರತಿಜ್ಞೆನೂ ಪರಿಪಾಲನೆ ಆಯ್ತು. ಯಾರಾದ್ರೂ ಕೇಳಿದ್ರೆ ಹೇಳ್ಬೋದು, ಅರ್ಜುನ ಕೊಂದಲ್ಲ, ನನ್ನ ತಮ್ಮ ಕೊಂದ್ಮೇಲೆ ನಾನು ಕೊಂದ ಹಾಗೆ ಅಂತ, ನನ್ನ ಮಗ ಮಾಡಿದ್ನಲ್ಲ ನಾನು ಮಾಡಿದ ಹಾಗೆ ಅಂತ ಹೇಳ್ಬಹುದು. ಈ ರೀತಿ ಧರ್ಮ ಸೂಕ್ಷ್ಮ ಇರೋದ್ರಿಂದ ನತ್ವತ್ಕೃತಂ ಅತ್ಕೃತಂ ಸ್ಯಾತ್ ಗುರುರ್ ಮಮ ಯಥೋ ಭವಾನ್, ನೀ ಮಾಡಿದ್ರೆ ನಾ ಮಾಡಿದ ಹಾಗೆ ಆಗುವುದಿಲ್ಲ, ನೀನ್ ಹಿರಿಯ, ಆದ್ರಿಂದ ನಾನು ಮಾಡಿದ್ರೆ, ನಾನು ಕರ್ಣನ ಕೊಂದ್ರೆ ನೀನ್ ಕೊಂದ ಹಾಗೆ ಆಗ್ತದೆ, ನಾನೇ ಕೊಲ್ತೇನೆ ಅಂತ ಅರ್ಜುನ ಹೇಳಿದನಂತೆ. ಇದರಲ್ಲಿ ಎರಡು ಗಮನಿಸಬೇಕ. ಭೀಮನಿಗೆ ಅರ್ಜುನನ ಮೇಲೆ ವಾತ್ಸಲ್ಯ ಎಷ್ಟು, ಅವನು ತಾನು ಕೊಂದು ತಾನು ಕೀರ್ತಿ ಸಂಪಾದನೆ ಮಾಡಬೇಕು ಅಂತಿತ್ತು, ಇರ್ಲಿ ಅಂತ ಅವನಿಗೊಂದು ಅವಕಾಶ ಕಲ್ಪಿಸಿಕೊಟ್ಟ ಭೀಮ. ಸಣ್ಣವರಿಗೆ ಕೀರ್ತಿ ಬರಲಿ ಅಂತ ಅವಕಾಶ ಕಲ್ಪಿಸಿಕೊಡ್ಬೇಕು. ಎಲ್ಲ ನನಗೇ ಇರ್ಲಿ, ಎಲ್ಲ ನಾನೇ ಮಾಡಬೇಕು ಅಂತ ಸಣ್ಣವ್ರನ್ನ ಮೂಲೆಗೆ ಒತ್ತಿಡೋದಲ್ಲ. ಇದು ಭೀಮನ ಭಾವನೆ ಆಗಿತ್ತು. ಉಳಿದವರಿಗೆ ಅವಕಾಶ ಮಾಡಿ ಕೊಡಬೇಕು. ಅರ್ಜುನನ ಭಾವನೆ, ಅರ್ಜುನನ ಧೈರ್ಯ ಇಲ್ಲಿ ಮೆಚ್ಚಬೇಕಾದ್ದು. ಇನ್ಯಾರಾದ್ರೂ ಅಧೈರ್ಯಶಾಲಿಗಳಾಗಿದ್ರೆ ಹೇಳಿಬಿಡ್ತಿದ್ರು, ಈಗ ನಾನು ಕೊಲ್ಲಬೇಕು ಆಗಿದೆ ತೂಬರ ಅಂತಂದದ್ರಿಂದ ನಿನ್ ಪ್ರತಿಗಿದೆ, ನಾನು ಕೊಲ್ಲೋ ನಿನ್ನೆ ಕೊಂದ್ಬಿಡ ಹಾಗಾರೆ ಅಂತ. ಧೈರ್ಯಶಾಲಿಗಳಲ್ಲದೆ ಹೋಗಿದ್ರೆ, ಅರ್ಜುನ ಅಂತಾನೆ ಇಂಥ ಅವಕಾಶ ಸಿಕ್ಕಾಗ್ಲೂ ಕೂಡ ನಾನೇ ಕೊಲ್ತೇನೆ ಅಂತ, ನಾನೇ ಕೊಲ್ತೇನೆ ಕರ್ಣನನ್ನ, ನೀನ್ ಕೊಂದ ಹಾಗಾಗ್ತದೆ ಅಂತಂದಾಗ ಅವನ ಶೌರ್ಯ, ಅವನ ಧೈರ್ಯ ಎಷ್ಟಿದೆ ಅಂತ ಅನ್ನೋದನ್ನ ನಾವು ಗಮನಿಸಬಹುದು. ರೂಕ್ಷಾವಾಚ ಶ್ರಾವಿತೋಯಂ ಭೀಮ ಕೃಷ್ಣಸ್ಯ ಶೃಣ್ವತಃ ಯತ್ಯಾಭಿಮನ್ಯುರ್ಯುಷ್ಮಾಭಿರೇಕ ಸಂಭೂಯ ಪಾತಿತಃ ಅತಸ್ತ್ವಾಂ ನಿಹನಿಷ್ಯಾಮಿ ತತ್ಪುತ್ರಂಚ ತವಾಗ್ರತಃ ಇತ್ಯುಕ್ತೋ ಅನ್ಯರ್ಥಂ ಪ್ರಾಪ್ಯ ಕರ್ಣ ಆವಿ ಜಯದ್ರಥಂ. ಹೀಗೆ ಅರ್ಜುನನೇ ಹೇಳಿ ತಾನೇ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಕರ್ಣ ಮೊದಲು ಭೀಮನ ಹತ್ರ ಬಂದ, ಇನ್ನೊಂದ್ಸಲ ಇದೆಲ್ಲ ಆದ್ಮೇಲೆ ತೂಬರ ಅಂತ ಬೈದು ಹೋದ್ಮೇಲೆ ಮತ್ತೆ ಭೀಮನ ಹತ್ರ ಬಂದ. ಆವಾಗ ಭೀಮಸೇನ ದೇವರು ಅವನನ್ನ ಪರಾಜಯಗೊಳಿಸಿದ್ರು. ಆ ಕರ್ಣ ಅರ್ಜುನನ ಹತ್ರ ಬಂದ. ಕರ್ಣ ಬಂದಾಗ ಮಾತ್ರ ಕೃಷ್ಣ ಅರ್ಜುನನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದ. ಯಾವಾಗ ಆ ಸಲ ಕರ್ಣ ಬರುವಾಗ ಶಕ್ತಿಯಾಯುಧ ಅವನ ಹತ್ರ ಇತ್ತಂತೆ. ಶಕ್ತಿಂತು ತದ್ರಥಗತಾಂ ಪ್ರಸವೀಕ್ಷ ಕೃಷ್ಣ ಸಂಸ್ಥಾಪ್ಯ ಪಾರ್ಥಮಪಿ ಸಾತ್ಯಕಿಮೇವ ಯೋದ್ಧುಂ ದತ್ವಾ ಸ್ವಕೀಯ ರಥಮೇವ ವಿರೋಚನಸ್ಯ ಪುತ್ರೇಣ ಸೋದಿಶದಮುಷ್ಯ ಬಲಂ ಪ್ರದಾಯ. ಕೃಷ್ಣ ಅರ್ಜುನನಿಗೆ ಮಾಡಿದಂಥ ಅನುಗ್ರಹದಲ್ಲಿ ಇದೂ ಒಂದು. ವಿಶ್ವತಶ್ಚಕ್ಷುವಾಗಿರತಕ್ಕಂಥ ಕೃಷ್ಣ, ಸರ್ವಜ್ಞನಾದಂಥ ಕೃಷ್ಣ ಇದನ್ನ ಅರ್ಥ ಮಾಡಿಕೊಂಡು ಕರ್ಣ ಯುದ್ಧಕ್ಕೆ ಬರುವಾಗ ಪರಶುರಾಮ ದೇವರು ಕೊಟ್ಟ ರಥ ತಂದಾಗ ಶಕ್ತಿಯಾಯುಧ ತರ್ತಿದ್ದಿಲ್ಲಂತೆ, ಶಕ್ತಿಯಾಯುಧ ತಂದಾಗ ಆ ರಥ ತರ್ತಿದ್ದಿಲ್ಲಂತೆ. ವಿಜಯ ಅನ್ನುವಂಥ ಧನುಸ್ಸಿತ್ತು ಪರಶುರಾಮ ದೇವರು ಕೊಟ್ಟದ್ದು, ಧನುಸ್ಸು ತಂದಾಗ ಶಕ್ತಿಯಾಯುಧ ತರ್ತಿದ್ದಿಲ್ಲ, ಶಕ್ತಿಯಾಯುಧ ಹಿಡ್ಕೊಂಡು ಬಂದಾಗ ಧನುಸ್ ತರ್ತಿದ್ದಿಲ್ಲ. ಯಾಕೆ ಅಂದ್ರೆ ಮಹಾಬುದ್ಧಿವಂತ ಕರ್ಣ. ಅವನು ಯೋಚನೆ ಮಾಡಿದ್ದ, ಕೃಷ್ಣ ನನಗಿಂತ ಬುದ್ಧಿವಂತ ಅಂತ. ಆ ಬುದ್ಧಿವಂತನಿಗೆ ಗೊತ್ತಿತ್ತು. ಬುದ್ಧಿವಂತರಿಗೆ ಇದು ಗೊತ್ತಿರಬೇಕು, ನಮಗಿಂತ ಹೆಚ್ಚು ಬುದ್ಧಿವಂತರು ಇರ್ತಾರೆ ಅಂತ ಗೊತ್ತಾದ್ರೆ ಅವರು ಬುದ್ಧಿವಂತರು. ನಾನೇ ಬುದ್ಧಿವಂತ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನಷ್ಟು ದಡ್ಡ ಮತ್ತೊಬ್ಬ ಇಲ್ಲ.
ಕರ್ಣ ನಿಜವಾಗೂ ಬುದ್ಧಿವಂತ. ಯಾಕೆ ಅಂದ್ರೆ ಕೃಷ್ಣ ಬುದ್ಧಿವಂತ ಅಂತ ಅವನಿಗೆ ಗೊತ್ತಿತ್ತು, ಆದ್ರಿಂದ ಬುದ್ಧಿವಂತ. ಕೃಷ್ಣ ಮಹಾ ಮೇಧಾವಿ, ಭಾರಿ ಬುದ್ಧಿವಂತನಿದ್ದಾನೆ. ನಾನು ಶಕ್ತಿ ಆಯುಧ, ಆಮೇಲೆ ವಿಜಯ ಧನುಸ್ಸು, ಪರಶುರಾಮ ದೇವರು ಕೊಟ್ಟ ರಥ, ಪರಶುರಾಮ ದೇವರು ಕೊಟ್ಟಂತಹ ಬಾಣ ಬತ್ತಳಿಕೆ, ಅದನ್ನೆಲ್ಲ ಒಟ್ಟಿಗೆ ಇಟ್ಟುಕೊಂಡು ಹೊರಟು ಬಿಟ್ರೆ ಏನಾದ್ರೂ ಚಮತ್ಕಾರ ಮಾಡಿ ಕೃಷ್ಣ ಎಲ್ಲವನ್ನೂ ಅಪಹಾರ ಮಾಡಿಬಿಡ್ತಾನೆ. ಆದ್ರಿಂದ ರಥ ತಗೊಂಡು ಹೋದಾಗ ಆಯುಧ ಉಳಿದಿರಬೇಕು, ಆಯುಧ ತಗೊಂಡು ಹೋದಾಗ ರಥ ಇರಬೇಕು, ಧನುಸ್ಸು ಹೋದಾಗ ಶಕ್ತಿ ಆಯುಧ ಇರಬೇಕು, ಶಕ್ತಿ ಆಯುಧ ತಗೊಂಡು ಹೋದಾಗ ಧನುಸ್ಸು ಬಿಟ್ಟು ಹೋಗ್ಬೇಕು. ಒಂದು ಹೋದ್ರೂ ಒಂದು ಉಳಿಲಿ ಅಂತ ಎಲ್ಲವನ್ನೂ ಒಟ್ಟಿಗೆ ತರ್ತಿದ್ದಿಲ್ಲಂತೆ ಕರ್ಣ. ಇಷ್ಟು ಚುರುಕಿದ್ದ ಅವನು. ಯಾಕೆಂದ್ರೆ ಕೃಷ್ಣನ ನೀತಿ, ಕೃಷ್ಣನ ಚಮತ್ಕಾರ ಅದರ ಬಗ್ಗೆ ಚೆನ್ನಾಗಿ ಅರಿವಿತ್ತು ಕರ್ಣನಿಗೆ. ಇಂಥದ್ದೆಲ್ಲ ಮಾಡುವಷ್ಟು ಚಾಕಚಕ್ಯತೆ ಕೃಷ್ಣನಿಗಿತ್ತು. ಕರ್ಣ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ತಗೊಂಡು ಹೋಗ್ತಿದ್ದಿಲ್ಲಂತೆ. ಯಾವ್ದು ತಂದಿದ್ದಾನೆ ಯಾವುದಿಲ್ಲ ಅನ್ನೋದು ಕೃಷ್ಣನಿಗೆ ಗೊತ್ತಿತ್ತು. ಯಾಕೆಂದ್ರೆ ಅವನು ಇವನಿಗಿಂತ ಬುದ್ಧಿವಂತ. ಅವನು ವಿಶ್ವತಷ್ಟೆಟ್ಟು ಶಕ್ತಿ ಆಯುಧ ತಂದಿದ್ದಾನೋ ಬಿಟ್ಟಿದ್ದಾನೋ ಅದೆಲ್ಲ ಗೊತ್ತಾಗ್ತಿತ್ತು. ಶಕ್ತಿ ಆಯುಧ ತರದೇ ಇದ್ದಾಗ ಅರ್ಜುನನ್ ಕಳಿಸ್ತಿದ್ದಂತೆ ಕರ್ಣನ್ ಜೊತೆ ಯುದ್ಧ ಮಾಡುವಂತ. ಯಾಕೆಂದ್ರೆ ಶಕ್ತಿ ಆಯುಧ ಹಾಕಿದ್ರೆ ಸಾಹಿತ್ಯ ಆಯುಧಕ್ಕೆ ವರವೇ ಆಗಿತ್ತು. ಇಂದ್ರದೇವರು ಹೇಳಿದ್ರು, ಒಂದು ಸಲ ಇದನ್ನು ಪ್ರಯೋಗ ಮಾಡಬೇಕು, ಯಾರ ಮೇಲೆ ಹಾಕ್ತೀಯೋ ಅವರು ಸತ್ತೇ ಹೋಗ್ತಾರೆ, ಅಮೋಘವಾದ ಆಯುಧ. ಆದ್ರಿಂದ ಶಕ್ತಿ ಆಯುಧ ಹಿಡ್ಕೊಂಡು ಬಂದಾಗೆಲ್ಲ ಕೃಷ್ಣ ಅರ್ಜುನನ್ನ ಏನೋ ನಪ ಮಾಡಿ ಬೇರೆ ಕಡೆ ತಗೊಂಡು ಹೋಗೋದು, ಇನ್ಯಾರನೋ ಬಿಟ್ಬಿಡೋದು, ಅವ್ರ ಮೇಲೆ ಹಾಕೋದಿಲ್ವೇ ಅಂತಂದ್ರೆ ಆ ಕರ್ಣ ಶಕ್ತಿ ಆಯುಧವನ್ನ ಅರ್ಜುನನಿಗೋಸ್ಕರ ಇಟ್ಕೊಂಡಿದ್ನ. ಇನ್ಯಾರ ಮೇಲೋ ಹಾಕಿ ಬಿಡೋದು, ಅವನು ಸಾಯೋದು, ಹೋಗ್ಬಿಡ್ತದೆ, ಕೊಲ್ತದೆ. ಕೊಂದ್ರು ಆ ಶಕ್ತಿ ಆಯುಧ ಮಾತ್ರ ಕೈ ತಪ್ಪಿ ಹೋಗ್ತದೆ. ಆ ಇಂದ್ರ ಹಾಗೆ ಹೇಳಿದ್ದ, ಒಂದು ಸಲ ಪ್ರಯೋಗ ಮಾಡಬಹುದು, ಒಬ್ರು ಆ ಪ್ರಯೋಗ ಮಾಡಿದ್ರೆ ಅವ್ರು ಸಾಯ್ತಾರೆ, ಆಮೇಲೆ ಶಕ್ತಿ ಆಯುಧ ನಿನ್ ಕೈ ತಪ್ಪಿ ನನ್ನ ಲೋಕಕ್ಕೆ ಬರ್ತದೆ ಅಂತ ಅಂದಿದ್ದು. ಆದ್ರಿಂದ ಅದನ್ನ ಅರ್ಜುನನ ಮೇಲೆ ಅಂತಲೇ ಇಟ್ಕೊಂಡಿದ್ದ. ಅದಕ್ಕೆ ಶಕ್ತಿ ಆಯುಧ ಹಿಡ್ಕೊಂಡು ಬಂದಾಗೆಲ್ಲ ಕೃಷ್ಣ ದೂರ ಹೋಗ್ತಿದ್ದ, ಅರ್ಜುನನ್ ಹೇಳ್ಕೊಂಡು ಬೇರೆ ಕಡೆ ಹೋಗಿಬಿಡೋದು. ಇಲ್ಲದೆ ಇದ್ದಾಗ ಅರ್ಜುನನ ಕೈಲಿ ಯುದ್ಧ ಮಾಡಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದ. ಆ ಬಾರಿ ಬಂದಾಗ ಆ ಸಲ ಮಾತ್ರ ಕರ್ಣ ಇದನ್ನು ಹಿಡ್ಕೊಂಡೇ ಬಂದಿದ್ದಂತೆ ಶಕ್ತಿ ಆಯುಧವನ್ನ. ಈ ಉಪಾಯವನ್ನ ಇವತ್ತಿಗೂ ಅನುಸರಿಸ್ತಿರ್ತಾರೆ ಕೆಲವು. ಹಣ ಇದ್ದಾಗ, ದುಡ್ಡು ಬಹಳ ಇದ್ದಾಗ ಎಲ್ಲ ಒಂದೇ ಕಡೆ ಇಡೋದಿಲ್ಲ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು, ಒಂದಿಷ್ಟು ಹೋದ್ರು ಇನ್ನೊಂದಿಷ್ಟು ಇರ್ಲಿ ಅಂತ, ಒಂದ್ ಸಂಸ್ಥೆ ಮುಳುಗಿ ಹೋದ್ರು ಇನ್ನೊಂದಿರ್ಲಿ ಅಂತ ಬೇರೆ ಕಡೆ ಒಂದಿಷ್ಟು ಇಟ್ಟಿರ್ತಾರೆ. ಎಲ್ಲ ಸೇರಿಸಿ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಒಂದೇ ಕಡೆ ಇಟ್ಟು ಎಲ್ಲಾ ತಲೆ ಮೇಲೆ ಟೋಪಿ ಹಾಕೊಳ್ಳೋದು ಬೇಡ ಅಂತ ಬೇರೆ ಬೇರೆ ಸಂಸ್ಥೆಯಲ್ಲಿ ಇಟ್ಟಿರ್ತಾರೆ, ಒಂದು ಹೋದ್ರೆ ಇನ್ನೊಂದು ಉಳಿಲಿ ಅಂತ. ಇದು ಕರ್ಣ ಮಾಡಿದಂತ ನೀತಿ ಹಾಗಂತೆ. ಕೃಷ್ಣ ಅಕಸ್ಮಾತ್ ಅಪಹಾರ ಮಾಡಿದ್ರೆ ಒಂದು ಹೋದ್ರೆ ಇನ್ನೊಂದು ಉಳಿಲಿ ಅಂತ ಅದು ತಗೊಂಡು ಬರ್ತದೆ. ಶಕ್ತಿಯಾಯುಧವನ್ನು ಹಿಡ್ಕೊಂಡು ಬಂದ ಆ ಸಲ ಅದು ಗೊತ್ತಿತ್ತಂತೆ. ಶಕ್ತಿಂತು ತದ್ರಥಗತಾಂ ಪ್ರಸವೀಕ್ಷ ಕೃಷ್ಣ ಸಂಸ್ಥಾಪ್ಯ ಪಾರ್ಥಮಪಿ ಸಾತ್ವಿಕಮೇವ ಯೋದ್ಧುಂ. ಸಾತ್ವಿಕನ್ನು ಕಳಿಸ್ತಾನೆ ಈ ಸಲ ಕರ್ಣನ ಹತ್ರ, ನೀನು ಯುದ್ಧಕ್ಕೆ ಹೋಗು ಅಂತ. ಅರ್ಜುನನ್ ಈ ಕಡೆ ಕರ್ಕೊಂಡು ಬಂದ, ಸಾತ್ವಿಕನ್ನು ಕಳಿಸಿದ. ಆದ್ರೂ ಸಾತ್ವಿಕಿ ಸಾಯೋದು ಇವನಿಗೂ ಇಷ್ಟ ಇಲ್ಲ, ಕೃಷ್ಣನಿಗೂ ಇಷ್ಟ ಇಲ್ಲ. ಅದಕ್ಕೇನ್ ಮಾಡಿದ, ತನ್ನದೇ ರಥ ಕೊಟ್ಟು ಕಳಿಸಿದ್ನಂತ. ಕೃಷ್ಣಂದೇ ಒಂದು ರಥ, ಆ ರಥವನ್ನ ಕೊಟ್ಟು ಕಳಿಸ್ತಾನೆ. ಆ ರಥದಲ್ಲಿ ಕೂತ್ಕೊಂಡು ಸಾತ್ವಿಕಿ ಯುದ್ಧ ಮಾಡಿದನಂತೆ. ಕರ್ಣನಿಗೂ ಸಾತ್ವಿಕಿಗೂ ಯುದ್ಧ ಆಯ್ತು. ಕೃಷ್ಣನ್ ರಥದಲ್ಲಿದ್ರೆ ಅವನು ಸೋಲೋದಿಲ್ಲ, ಸಾಯೋದಿಲ್ಲ ಅಂತ ಕೃಷ್ಣನಿಗೆ ನಂಬಿಕೆ ಇತ್ತು. ಆ ಯುದ್ಧದಲ್ಲಿ ಕರ್ಣನೇ ಸೋತನಂತೆ. ಯಾಕೆ ಅಂದ್ರೆ ಸ್ಪರ್ಧೆಯಿಂದ ಯುದ್ಧ ಮಾಡಿದನಂತ. ಅರ್ಜುನನ ಜೊತೆಗೆ ಯುದ್ಧ ಮಾಡುವಾಗ ಸ್ಪರ್ಧೆ ಬರ್ತಿತ್ತು, ಆದ್ರೆ ಅರ್ಜುನನ ಶಿಷ್ಯ ಸಾತ್ವಿಕಿ ಬಂದಿದ್ದಾನಲ್ಲ ಅಂತ ಅವನ ಜೊತೆಗೂ ಸ್ಪರ್ಧೆ ಮಾಡಿ ಯುದ್ಧ ಮಾಡಿದ. ಪರಶುರಾಮ ದೇವರ ಮಾತು ಹಾಗೆ ಇತ್ತು, ನಿನಗೆ ಸ್ಪರ್ಧಾ ಬಂತು ಅಂದ್ರೆ ಸೋಲ್ತೀವಿ, ಅಸ್ಪರ್ಧಮಾನಂ, ಸ್ಪರ್ಧೆ ಇಲ್ಲದೆ ಇದ್ರೆ ನಿನಗೆ ಗೆಲುವು. ಸ್ಪರ್ಧೆ ಬಂದ್ಬಿಡ್ತು, ಕರ್ಣ ಸೋತ. ಕೃಷ್ಣನ್ ರಥ ಇದ್ದದ್ದು ಕೂಡ ಕಾರಣ ಆಯ್ತು. ನ ಕೇಶವ ರಥೇ ಕಶ್ಚಿತ್ ಸ್ಥಿತೋ ಯಾತಿ ಪರಾಜಯಂ. ಕೃಷ್ಣನ್ ರಥದಲ್ಲಿ ಯಾರೇ ಕೂತರು ಕೂಡ ಅವರಿಗೆ ಎಂದು ಸೋಲಿಲ್ಲ, ಪರಾಜಯ ಇಲ್ಲ. ಅತಶ್ಚ ಸಾತ್ವಿಕಿರ್ನಾಪ ಕರ್ಣೇನಾತ್ರ ಪರಾಜಯಂ. ಇಲ್ದಿದ್ರೆ ಸಾತ್ವಿಕಿ ಸೋಲ್ಬೇಕಾಗಿತ್ತು, ಆದ್ರೂ ಸೋಲಿ. ಕರ್ಣನೇ ಸೋತ, ಸಾತ್ವಿಕಿ ಗೆದ್ದಿದ್ದಾನೆ. ಆಮೇಲೆ ಪುನಃ ಯುದ್ಧ ಆಗುವಾಗ ಮೊನ್ನೆ ಹೇಳಿದಂತೆ ಎಷ್ಟು ಸೂರ್ಯ ಮುಳುಗಲಿಕ್ಕೆ ಬಂದಿದ್ದಾನೆ, ಆದರೂ ಕೂಡ ಜಯದ್ರಥ ಮಾತ್ರ ಸಿಗಲಿಲ್ಲ. ಕೊನೆಗೆ ಕೃಷ್ಣನ ಚಮತ್ಕಾರದಿಂದ ಕತ್ತಲೆ ಸೃಷ್ಟಿಯಾಯಿತು. ಜಯದ್ರಥ ಎದುರಿಗೆ ಬಂದುಬಿಟ್ಟ. ಕೃಷ್ಣ ಅರ್ಜುನನ ಮೂಲಕ ಜಯದ್ರಥನನ್ನ ವಧೆ ಮಾಡಿಸಿದ. ಜಯದ್ರಥನ ತಂದೆಯೂ ಕೂಡ ಸತ್ತಿದ್ದಾನೆ ಅನ್ನೋದನ್ನು ಹೇಳಿದ್ದೀನಿ. ಜಯದ್ರಥ ಸತ್ತು ಕೂಡಲೇ ಎಲ್ಲರೂ ಸಂತೋಷ ಪಟ್ರು. ಅಪೂರಯತ್ ಪಾಂಚಜನ್ಯಂಚ ಕೃಷ್ಣ ಮುದಾ ತದಾ ದೇವದತ್ತಂಚ ಪಾರ್ಥ. ಪಾಂಚಜನ್ಯ ಅನ್ನೋ ಶಂಖವನ್ನ ಕೃಷ್ಣ ಊದಿದ. ದೇವದತ್ತ ಅಂತ ಶಂಖ ಅರ್ಜುನಂದು, ಅದು ಹೇಳಿದ್ದೇನೆ.
ನಿವಾತ ಕವಚರನ್ನ ವಧೆ ಮಾಡ್ಲಿಕ್ಕೆ ಹೋದಾಗ ಎಲ್ಲ ದೇವತೆಗಳು ಸೇರಿ ಆ ಶಂಖ ಕೊಟ್ಟಿದ್ರಂತೆ. ಅದಕ್ಕೆ ದೇವದತ್ತ ಅಂತ ಹೆಸರು. ಆ ದೇವದತ್ತ ಶಂಖವನ್ನ ಅರ್ಜುನನು ಕೂಡ ಊದಿದ. ಜಯದ್ರಥನ ವಧೆ ಆದಾಗ ಭೀಮಸೇನ್ ದೇವರು, ಅವರಿಗೆ ಶಂಖ ಇಂಖ ಬೇಕಾಗಿಲ್ಲ, ಅವ್ರ ಧ್ವನಿನೇ ಹಂಗಿದೆ. ಭೀಮಸೇನ್ ದೇವರು ಸಿಂಹನಾದವನ್ನ ಮಾಡಿದ್ರಂತೆ. ಸಿಂಹನಾದ ಮಾಡಿದಾಗ ಅದು ಮತ್ತೆ ಇವನಿಗೆ ಧರ್ಮರಾಜನ ಕೇಳಿಸ್ತು. ಜಯದ್ರಥ ಸತ್ತಿದ್ದಾನೆ. 2 ಸಲ ಸಿಂಹನಾದ ಮಾಡಿದ. ಮೊದಲನೇ ಸಲ ಮಾಡಿದ್ದು ಕೃಷ್ಣ ಮತ್ತು ಅರ್ಜುನರು ಬದುಕಿದ್ದಾರೆ, ಅವರು ಸತ್ತಿಲ್ಲ ಅಂತ ಅನ್ನೋದಕ್ಕೆ 1 ಸಲ ಸಿಂಹನಾದ ಮಾಡಿದ. ಜಯದ್ರಥ ಸತ್ತ ಮೇಲೂ ಮಾಡು ಅಂತ ಧರ್ಮರಾಜ ಹೇಳಿ ಕಳಿಸಿದ್ದ. ಮತ್ತೊಂದು ಸಲ ಕೂಗಿದನಂತೆ. ಧರ್ಮರಾಜನಿಗೆ ಜ್ಞಾತ್ವಾ ರಾಜ ಧರ್ಮಸುತೋ ಮುಮೋದ ದುರ್ಯೋಧನಶ್ಚಾಸ ಸುದುಃಖಿತಸ್ತದ. ದುರ್ಯೋಧನ ಬಹಳ ದುಃಖಪಟ್ಟ. ಮತ್ತೆ ಭೀಮಾದಿಗಳ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಆ ಯುದ್ಧದಲ್ಲಿ ಏನು ಮಾಡಿದ್ರು ಇವ್ರನ್ನ ಏನೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಭೀಮಾದಿಗಳನ್ನ, ಪಾಂಡವರನ್ನ. ಆಗ ದುರ್ಯೋಧನ ಕರ್ಣನಿಗೆ ಹೇಳಿದ್ನಂತ, ಸುಯೋಧನ ಕರ್ಣಮಾಹ ಜಹಿ ಭೀಮಮಿಮಂ ಯುಧಿ. ಏನಾದ್ರೂ ಮಾಡಿ ನೀನ್ ಭೀಮನ್ ಕೊಂದು ಹಾಕಿಬಿಡು ಅನ್ನಂತ. ಎಲ್ಲಿ ಭೀಮ, ಎಲ್ಲಿ ಕರ್ಣ? ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ, ಭೀಮನನ್ನು ಕೊಂದು ಬಿಡು ಅಂತಂದಾಗ ಕರ್ಣ ಹೇಳ್ತಾನೆ, ನೈಷ ಶಕ್ಯೋ ಹಿ ಜೇತುಂ ದೇವೈ ಸವಾಸವೈಹಿ. ಇಂದ್ರಾದಿ ದೇವತೆಗಳೆಲ್ಲ ಬಂದು ಸೇರಿದ್ರು ಕೂಡ ಭೀಮನನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಕೊಲ್ಲೋದೇನು ಬಂತು ಅಂದ. ಮೊದಲು ಗೆಲ್ಲಿಕ್ಕೆ ಬರಬೇಕು, ಆಮೇಲೆ ಕೊಲ್ಲೋ ವಿಚಾರ. ಕೊಲ್ಲಬೇಕಾದ್ರೆ ಭಾರಿ ಸಾಮರ್ಥ್ಯ ಇರಬೇಕು. 4 ಪಟ್ಟು ಹೆಚ್ಚು ಸಾಮರ್ಥ್ಯ ಇದ್ರೆ ಗೆಲ್ಲಬಹುದು, 100 ಪಟ್ಟು ಹೆಚ್ಚು ಸಾಮರ್ಥ್ಯ ಇದ್ರೆ ಕೊಲ್ಲಬಹುದಂತ. ಒಬ್ಬನನ್ನು ಕೊಲ್ಲಬೇಕಾದ್ರೆ ಅವನಿಗಿಂತ 100 ಪಟ್ಟು ಹೆಚ್ಚು ಶಕ್ತಿ ಇರಬೇಕು. ಯಾಕೆಂದ್ರೆ ಸಾಯುವ ಪ್ರಸಂಗ ಬಂದಾಗ ಆ ರೀತಿ ಹೋರಾಡ್ತಾನಂತೆ ಮನುಷ್ಯ, ತಾನು ಸಾಯಬಾರದು ಅಂತ. ಆದ್ರಿಂದ ಗೆಲ್ಲಲಿಕ್ಕೆ 4 ಪಟ್ಟು ಬೇಕು, ಕೊಲ್ಲಲಿಕ್ಕೆ 100 ಪಟ್ಟು ಹೆಚ್ಚು ಬೇಕು. ಭೀಮನನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಾದಿ ದೇವತೆಗಳು ಸೇರಿದ್ರು ಕೂಡ. ಕೊಲ್ಲೋದೇನು ಬಂತು? ಯಾವುದೋ ಪೂರ್ವ ಜನ್ಮದ ಸುಕೃತಾನ ಬದುಕಿದ್ದೀನಿ ಅಂತಾನೆ ಕರ್ಣ. 22 ಸಲ ಯುದ್ಧ ಮಾಡಿದೆ ನಾನು. ದೈವಾತ್ ಜೀವಾಮ್ಯಹಂ ರಾಜನ್ ಯುದ್ಧನೇನ ಅತಿಪೀಡಿತ. ಸಾಕಷ್ಟು ಹಿಂಸೆ ಕೊಟ್ಟ. ಅದ್ ಯಾಕೆ ಕೊಲ್ಲಿಲ್ವೋ ಏನೋ ನನ್ನನ್ನೇ ಅಂತ ನೀವು ಕರ್ಣ. ನನ್ನನ್ನೇ ಕೊಂದ್ಬಿಡ್ಬೇಕಾಗಿತ್ತವನು. ಏನೋ ಪುಣ್ಯ ಉಳ್ಕೊಂಡಿದ್ದೀನಿ, ದೈವಾತ್ ಉಳ್ಕೊಂಡಿದ್ದೀನಿ ನಾನು. ಅಥೋ ಘಟಾಮಹೇ ಶಕ್ತಿಯ, ಶಕ್ತಿ ಇದ್ದಷ್ಟು ಹೋರಾಡ್ತೀನಿ. ಜಯೋ ದೈವೇ ಸಮಾಹಿತ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದಾಗ ಹೇಳ್ತಾನೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಶಕ್ತಿ ಮೀರಿ ಹೋರಾಡ್ತೀನಿ. ಆಗ್ತದೋ ಇಲ್ಲೋ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ದೈವಾಧೀನ ಅಂತ ಅಂದ. ಯಾವಾಗ ಕರ್ಣನೇ ಹಿಂಗಂದು ಬಿಟ್ಟ, ಅವನ ತಂಟೆ ಬಿಟ್ಟ ದುರ್ಯೋಧನ. ಸರಿ ಹಾಗಾದ್ರೆ ಅಂತ ಬಿಟ್ಟು ದ್ರೋಣಾಚಾರ್ಯ ಹತ್ರ ಬಂದು ಹೇಳ್ತಾನೆ, ಆಚಾರ್ಯರೇ, ದ್ರೋಣಾಚಾರ್ಯ ಎಂಥ ಕೆಲಸ ಮಾಡಿದ್ರಿ. ಸೈಂಧವ ತದುಪೇಕ್ಷೆಯ ಪಾರ್ಥೇನ ನಿಹತಃ. ನೀವು ಉಪೇಕ್ಷೆ ಮಾಡಿಬಿಟ್ರಿ, ಸ್ವಲ್ಪ ಸಡ್ಲು ಮಾಡಿಬಿಟ್ರಿ. ಅರ್ಜುನ ಬಂದು ಜಯದ್ರಥನನ್ನು ಕೊಂದುಬಿಟ್ಟ. ಜಯದ್ರಥ ಅಂತಂದ್ರೆ ಒಬ್ಬ ದೊಡ್ಡ ಕುಳ ನಮ್ಮಲ್ಲಿ, ಅವನು ಸತ್ತು ಹೋಗಿಬಿಟ್ಟ. ಎಂಥ ಕೆಲಸ ಆಗೋಯ್ತು. ಭೀಮ ಸಾತ್ವಿಕಿ ಸೇರಿ ನನ್ನ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ರು. ಧರ್ಮರಾಜನನ್ನು ಹಿಡಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರಿ, ಧರ್ಮರಾಜನನ್ನು ಹಿಡಿಲಿಲ್ಲ. ಇವನಿಗೆ ದುರ್ಯೋಧನಿಗೆ ಏನಿತ್ತು ಅಂತಂದ್ರೆ, ಈ ಧರ್ಮರಾಜ ಇವರನ್ನೆಲ್ಲ ಕೊಲ್ಲಿಸೋದಷ್ಟು ಉದ್ದೇಶ ಇದ್ದಿಲ್ಲಂತೆ. ನಿಜವಾಗಿ ಇವರು ಸಾಯೋದಷ್ಟು ಉದ್ದೇಶ ಇದ್ದಿಲ್ಲಂತೆ. ಯಾಕೆಂದ್ರೆ ಇವ್ರನ್ನೇನಾದ್ರೂ ಕೊಲ್ಲಿಸಿ ಬಿಟ್ರೆ ಕೃಷ್ಣ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಗೊತ್ತಿತ್ತು. ಅವರನ್ನು ಸಾಯಿಸಿದ್ರೆ ತಾನು ಸಾಯೋದು ನಿಶ್ಚಿತ ಕೃಷ್ಣನಿಂದ ಅಂತ ಗೊತ್ತಿತ್ತು. ಅದಕ್ಕೆ ಇವನೇನ್ ಮಾಡ್ತಿದ್ದ ಅಂದ್ರೆ, ಏನಾದ್ರೂ ಮಾಡಿ ಅವರನ್ನು ಹಿಡಿಬೇಕು, ಬರೀ ಸೋಲಿಸಬೇಕು, ಮತ್ತೆ ಯುದ್ಧ ಮಾಡಬೇಕು, ಇದು ಜೂಜಾಟ ಆಡಬೇಕು, ಮತ್ತೆ ಕಾಡಿಗೆ ಕಳಿಸು. ಒಟ್ಟು ಅವರನ್ನು ಕಾಡಿಗೆ ಕಳಿಸೋದ್ರಲ್ಲಿದ್ದ. ಸಾಯಿಸಿ ಬಿಟ್ರೆ ತಾನು ಬದುಕೋದಿಲ್ಲ ಅಂತ ಗೊತ್ತಿತ್ತಂತೆ ದುರ್ಯೋಧನ. ಮೊದಲು ಅರ್ಥ ಆಗಿದ್ದಿಲ್ಲ, ಸಾಯಿಸೋ ವಿಚಾರದಲ್ಲಿದ್ದ. ಆಮೇಲೆ ಗೊತ್ತಾಯ್ತು, ಕೃಷ್ಣ ಪಾಂಡವರನ್ನ ನಾನು ಸಾಯಿಸಿ ಬಿಟ್ರೆ ಕೃಷ್ಣ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಈ ರೀತಿ ಇದ್ನಂತೆ. ಆದ್ರಿಂದ ಧರ್ಮರಾಜನನ್ನು ಹಿಡ್ಕೊಡ್ಲಿಕ್ಕೂ ಆಗ್ಲಿಲ್ವಲ್ಲ, ಜಯದ್ರಥ ಬೇರೆ ಸತ್ತ ಅಂತ ಮತ್ತೆ ದ್ರೋಣಾಚಾರ್ಯನ ಬೈತಾನೆ. ಅವನಿಗೆ ಅದೇ ಕೆಲಸ. ತನಗೆ ಸಾಮರ್ಥ್ಯ ಇಲ್ಲ, ಇನ್ನೊಬ್ಬರನ್ನ ಬೈಯೋದು. ತನಗೆ ಗೆಲ್ಲಿಕ್ಕೆ ಆಗ್ತಿದ್ದಿಲ್ಲ, ದ್ರೋಣಾಚಾರ್ಯನ ಬೈತಿದ್ದ. ಆಗ ಇತ್ಯುಕ್ತ ಕುಪಿತೋ ದ್ರೋಣ ಪ್ರತಿಜ್ಞಾ ಮಕರೋತ್ತತಃ. ಸಿಟ್ಟಾಗಿ ದ್ರೋಣಾಚಾರ್ಯ ಪ್ರತಿಜ್ಞೆ ಮಾಡಿದ್ರಂತೆ, ಇನ್ನು ಹಾಗಾದ್ರೆ ನಾನು ರಾತ್ರಿ ಆದರೂ ಕೂಡ ಯುದ್ಧ ಮಾಡ್ತೇನೆ, ರಾತ್ರಿ ಹಗಲು ಯುದ್ಧ ಮಾಡ್ತೇನೆ. ರಾತ್ರಿ ಆಯ್ತು ಅಂತ ಸೇನೋಪಸಂಹಾರ ಮಾಡಿಕೊಂಡು ಯುದ್ಧಕ್ಕೆ ವಿಶ್ರಾಂತಿ ಹೇಳಿ ಶಿಬಿರಕ್ಕೆ ಬರೋದಿಲ್ಲ. ರಾತ್ರಿ ಆದರೂ ಕೂಡ ಅಹರ್ನಿಸಿ ಯುದ್ಧ ಮಾಡ್ತೇನೆ. ಗಚ್ಚೇಯಂ ನೈವ ಮೋಕ್ಷಾಮಿ ವರ್ಮಬದ್ಧಂ ಕಥಂಚನ. ತೊಟ್ಟ ಕವಚವನ್ನು ನಾನಿನ್ನ ಮೇಲೆ ಬಿಚ್ಚೋದಿಲ್ಲ, ಆ ರೀತಿ ಯೋಚನೆ ಮಾಡು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು. ಮಾಡಿ ಹೇಳ್ತಾರೆ, ನನ್ನ ಮಗ ಅಶ್ವತ್ಥಾಮರಿಗೆ ನೀನು ಕೂಡ ಹೇಳು, ಪಂಚಾಲ ದೇಶದವರನ್ನ ಉಳಿಸಬೇಡ, ಅವರನ್ನ ಕೊಲ್ಲು ಅಂತ ನೀವು ಹೇಳು. ಅದು ಯಾಕೆಂದ್ರೆ ಅವನಿಗೆ ಪಂಚಾಲ ದೇಶದ ಮೇಲೆ ಸ್ವಲ್ಪ ಇತ್ತು ದ್ರೋಣಾಚಾರ್ಯ.
ಆದ್ರಿಂದ ಪಂಚಾಲ ದೇಶದವರನ್ನ ಕೊಲ್ಲಿಕ್ಕೆ ಹೇಳ್ರಿ ಅಂತ ಹೇಳಿ ಇಷ್ಟು ಪ್ರತಿಜ್ಞೆ ಮಾಡಿದ್ರು. ಯುದ್ಧ ನಡೀತು. ರಾತ್ರಿಯೂ ಕೂಡ ಯುದ್ಧ ಆಯ್ತು. 14ನೇ ದಿವಸ ರಾತ್ರಿ ಯುದ್ಧ ಆಗೋ ಹೊತ್ತಿಗೆ ಕೌರವರ ಸೈನ್ಯದಲ್ಲಿ 5 ಅಕ್ಷೌಹಿಣಿ ನಾಶ ಆಗಿದೆ. ಪಾಂಡವರ ಸೈನ್ಯದಲ್ಲಿ 2 ಅಕ್ಷೌಹಿಣಿ ನಾಶ ಆಗಿದೆ. ಕೌರವರದ್ದು 6 ಉಳಿತು, ಪಾಂಡವರದ್ದು 5 ಉಳಿತು. ಈ 6-5 ಅಕ್ಷೌಹಿಣಿ ಸೈನ್ಯ ಸೇರಿ ರಾತ್ರಿಯೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಬೆಳಕಿತ್ತು, ಯುದ್ಧ ಮಾಡ್ತಾ ಇದ್ದಾರೆ. ಭೀಮಸೇನ್ ದೇವರು ಕರ್ಣ ಯುದ್ಧಕ್ಕೆ ಬಂದಾಗ ಕರ್ಣನ ಎದುರುಗಡೆನೆ ಇನ್ನಿಬ್ರು ಬಂದ್ರಂತೆ. ಅವರ ಹೆಸರು ದುಷ್ಕರ್ಣ ಮತ್ತು ಕರ್ಣ ಅಂತಲೇ. ಕರ್ಣ ಇಬ್ಬರಿದ್ದಾರೆ. ದುರ್ಯೋಧನನ ತಮ್ಮ ಒಬ್ಬ ಕರ್ಣ, ಸೂತ ಒಬ್ಬ ಕರ್ಣ, ಹೀಗೆ ಇಬ್ರು ಕರ್ಣರು. ಇನ್ನೊಬ್ಬ ಇದ್ದಾನೆ ದುರ್ಯೋಧನನ ತಮ್ಮ, ಅವನ ಹೆಸರು ದುಷ್ಕರ್ಣ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ವಿಕರ್ಣ. ದುಷ್ಕರ್ಣ, ವಿಕರ್ಣ, ಕರ್ಣ, ಇವ್ರು ಸುಕರ್ಣ ಯಾರೂ ಇದ್ದಿಲ್ಲ. ಈ ಕರ್ಣ ಕರ್ಣ ಎಲ್ಲರೂ ದುಷ್ಕರ್ಣರೇ. ಸುಕರ್ಣ ಅಂತ ಒಬ್ರು ಇದ್ದಿಲ್ಲ, ಬರೇ ದುಷ್ಕರ್ಣರೇ. ದುಷ್ಕರ್ಣ, ಕರ್ಣ, ವಿಕರ್ಣ ಇವರೆಲ್ಲ ದುರ್ಯೋಧನನ ತಮ್ಮಂದ್ರು. ಈ ಕರ್ಣ, ಸೂತ ಕರ್ಣ ಯುದ್ಧಕ್ಕೆ ಬಂದಾಗ ಅವನ ಜೊತೆಗೇನೆ ದುಷ್ಕರ್ಣ ಮತ್ತು ಕರ್ಣ ದುರ್ಯೋಧನನ ತಮ್ಮಂದ್ರು ಬಂದ್ರು. ಆಗ ಭೀಮ ಒಂದು ಸಂಜ್ಞಾ ಯುದ್ಧ ಅಂತ ಮಾಡಿದನಂತೆ. ಸಂಜ್ಞಾ ಯುದ್ಧ ಅಂದ್ರೆ ಬಾಯಿ ಬಿಟ್ಟು ಹೇಳೋದಿಲ್ಲ, ಅವನಿಗೆ ಅರ್ಥ ಆಗಿರಬೇಕು, ಆ ರೀತಿ ತನ್ನ ಚಮತ್ಕಾರ ತೋರಿಸಿದ. ಕರ್ಣ ನೋಡ್ತಿದ್ದ ಹಾಗೆ ಬೇಕು ಅಂತ ಕರ್ಣನ್ ನೋಡೋದು. ಈ ಕರ್ಣ ದುರ್ಯೋಧನನ ತಮ್ಮ ಕರ್ಣನನ್ನ ಮತ್ತು ದುಷ್ಕರ್ಣನನ್ನ ಯುದ್ಧ ಮಾಡಿ ಅವರನ್ನ ಕೆಳಗಡೆ ಹಾಕಿ ಕಾಲಿನಿಂದ ತುಳಿದು ಒದ್ದು ಅವರ ತಲೆ ತುಳಿದು ಅವರನ್ನು ಕೊಂದು ಹಾಕಿ ಬಿಟ್ಟಂತೆ. ಕೊಂದು ಹಾಕೋದು, ಅಲ್ಲಿ ಮುಖ ನೋಡೋದು, ಇಲ್ಲಿ ತುಳಿಯೋದು, ಅಲ್ಲಿ ಮುಖ ನೋಡೋದು. ಅಂದ್ರೆ ನಿನ್ನನ್ನು ಕೂಡ ಹಿಂಗೆ ಮಾಡಬಲ್ಲೆ ನಾನು ಅಂತ. ಇವನನ್ನು ಹೆಂಗ್ ತುಳಿತಿದ್ದೀನಿ ಆ ರೀತಿ ನಿನ್ನನ್ನು ತುಳಿತೀನಿ ನೋಡು ಅಂತ ಕೆಲವರು ಮಾಡ್ತಿರ್ತಾರೆ. ಒಬ್ರಿಗೆ ಬೈಯೋದು, ಇನ್ನೊಬ್ರ ಮುಖ ನೋಡೋದು. ಅಂದ್ರೆ ನಿನಗೂ ಇದು ಅನ್ವಯ ಆಗ್ತದೆ ಅಂತ ಅಭಿಪ್ರಾಯ. ಹಾಗೆ ಬೈದ್ ಮುಖ ನೋಡೋ ಹಾಗೆ ಇವನು ತುಳಿದು ಕರ್ಣನ ಮುಖ ನೋಡ್ತಿದ್ನಂತೆ. ನಿನ್ನನ್ನು ಇದೇ ರೀತಿ ಪುಡಿ ಮಾಡ್ಲಿಕ್ಕೆ ಶಕ್ತಿ ಇದೆ ನನಗೆ, ಕಾಲ್ನಲ್ಲೇ ತುಳಿದು ಕೊಂದೇನು ಅಂತ ತೋರಿಸ್ತಾ ಇದ್ದಾನ. ನಿರಾಯುಧ ಪದೈವಾಹಂ ತ್ವಾಂ ಹಂತು ಮಶಕಂ ತದಾ. ಅವತ್ತು ನನ್ನನ್ನ ನಿರಾಯುಧ, ಆಯುಧ ಹಿಡಿಯೋ ಯೋಗ್ಯತೆ ಇಲ್ಲ ಅಂತ ಅಂದಿದ್ದಿ. ನಾನು ಬೇಕು ಅಂತ ಬಂದೆ, ನನ್ನ ಶಕ್ತಿ ತೋರಿಸಲಿಕ್ಕೆ, ಆನೆ ಎತ್ತಲಿಕ್ಕೆ ಶಕ್ತಿ ಇದೆ ಅಂತ ತೋರಿಸಲಿಕ್ಕೆ ಬಂದಿದ್ದೆ ನಾನು. ನಿರಾಯುಧ ಅಂದೆಲ್ಲ ಹಿಂಗೆ ನಿರಾಯುಧನಾಗಿ ಕಾಲಿನಿಂದ ಕೊಂದೇನು ಅಂತ ತೋರಿಸಿದ. ಕಾಳಿಂಗ ಅಂತ ಇನ್ನೊಬ್ಬ ಬಂದಂತೆ, ದುರ್ಯೋಧನನ ಕಡೆಯವನು. ಅವನನ್ನು ಬರೀ ಮುಷ್ಟಿಯಿಂದ ಹೊಡೆದು ಅವನನ್ನು ಕೊಂದಂತೆ. ಮತ್ತೆ ಕರ್ಣನ್ ನೋಡಿದ, ನಿನಗೂ ಹಿಂಗೆ ಮುಷ್ಟಿ ಯುದ್ಧ ಮಾಡಿ ಬರೇ ಒಂದು ಮುಷ್ಟಿ ಏಟಿನಿಂದ ನಿನ್ನನ್ನು ಕೊಲ್ಲಬಲ್ಲೆ ಅಂತ ತೋರಿಸಿದ. ಈ ರೀತಿ ಸಂಜ್ಞಾ ಯುದ್ಧ ಮಾಡಿದ್ದು ಕರ್ಣನಿಗೆ ಅರ್ಥ ಆಯ್ತು. ಆಗಲೇ ಹೇಳಿದ್ದೆ ಕರ್ಣ ಬುದ್ಧಿವಂತ ಅಂತ. ಇದೆಲ್ಲ ಅರ್ಥ ಆಯ್ತು ಕರ್ಣನಿಗೆ. ಹಿಂಗೆ ನನಗೆ ತೋರಿಸ್ತಿದ್ದಾನೆ, ನಾನು ಇವನಿಗೆ ಸಂಜ್ಞಾ ಯುದ್ಧ ಮಾಡ್ತೇನೆ ಅಂತ ಕರ್ಣ ಯೋಚನೆ ಮಾಡಿ ತನ್ನಲ್ಲಿರ್ತಕ್ಕಂಥ ಶಕ್ತಿ ಆಯುಧವನ್ನ ಭೀಮನ ಮೇಲೆ ಎಸ್ತು ಬಿಟ್ಟನಂತೆ. ಅದು ಯಾವ ಶಕ್ತಿ? ಇಂದ್ರ ಕೊಟ್ಟ ಶಕ್ತಿ ಆಯುಧ ಅಲ್ಲ, ಬೇರೆ ಒಂದು ಶಕ್ತಿ ಆಯುಧವನ್ನ ಭೀಮನ ಮೇಲೆ ಎಸ್ತಂತೆ. ಅಂದ್ರೆ ನಾನು ಕೂಡ ನಿನ್ನನ್ನ ಇಂದ್ರ ಕೊಟ್ಟ ಶಕ್ತಿ ಆಯುಧದಿಂದ ಕೊಂದು ಬಿಡಬಹುದು, ಆದ್ರೂ ಹಾಕಿಲ್ಲ, ಅದನ್ನ ಯೋಚನೆ ಮಾಡು. ಭೀಮ ಹಂಗೆ ಅನ್ಕೊಂಡಿದ್ನಲ್ಲ, ಕಾಲಿನಿಂದ ನಿನ್ನನ್ನು ಹಿಂಗೆ ಕೊಂದು ಬಿಡಬಹುದಾಗಿತ್ತು, ಆದ್ರೂ ನಿನ್ನನ್ನು ಬಿಟ್ಟಿದ್ದೀನಿ ಅಂತ ತೋರಿಸಲಿಕ್ಕೆ ಇಂದ್ರ ಕೊಟ್ಟ ಶಕ್ತಿ ಆಯುಧವನ್ನು ನಾನು ಹಾಕಬಲ್ಲೆ, ಆದ್ರೂ ಬೇಡ ಅಂತ ಬಿಟ್ಟಿದ್ದೀನಿ ಅಂತ ಹೇಳಿ ಸಂಜ್ಞೆ ಮಾಡಿಕೊಂಡು ಅವನೊಂದು ಶಕ್ತಿ ಆಯುಧವನ್ನು ಹಾಕಿದನಂತೆ. ಹಾಕಿದಾಗ ಭೀಮ ಏನು ಮಾಡಿದ, ಇವನು ಒಂದು ಸಂಜ್ಞೆ ತೋರಿಸಿದ್ನಂತ ಅವನಿಗೆ. ಸಾಂಕೇತಿಕವಾದ ಯುದ್ಧ. ಭೀಮನು ಕೂಡ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಹಾರಿ ಆ ಶಕ್ತಿ ಆಯುಧ ಅಂತರಿಕ್ಷದಿಂದ ಬರುವಾಗಲೇ ಅದನ್ನು ಹಿಡಿದು ವಾಪಸ್ ಕರ್ಣನ ಮೇಲೆ ಎಸ್ತಂತೆ. ಎಸ್ತಾಗ ಅದು ಅವನ ಬಲಭುಜದ ಮೇಲೆ ಬಿದ್ದು, ಬಲಭುಜವನ್ನ ಸೀಳಿ ನೆಲಕ್ಕೆ ಬಿದ್ದು, ನೆಲವನ್ನು ಸೀಳಿ ಭೂಗರ್ಭದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅದು ಭೀಮ ಸಂಜ್ಞೆ ಕೊಟ್ಟಂತೆ, ನೀನು ಒಂದು ವೇಳೆ ಇಂದ್ರ ಕೊಟ್ಟ ಶಕ್ತಿ ಆಯುಧವನ್ನ ನನ್ನ ಮೇಲೆ ಹಾಕಿದ್ರೆ ಅದು ನಿನ್ ಕಥೆನೇ ಮುಗಿಸಿ ವಾಪಸ್ ಹೋಗ್ತಿತ್ತು, ತಿಳ್ಕೊ, ನನ್ನನ್ನೇನು ಕೊಲ್ತಿದ್ದಿಲ್ಲ, ನಿನಗೆ ವಾಪಸ್ ಬೀಳ್ತಿತ್ತು ಅಂತ ಸಂಜ್ಞೆ ಮಾಡಿ ಇವನು ಕೂಡ ಯುದ್ಧ ಮಾಡಿದ. ಆಮೇಲೆ ಭೀಮಸೇನ ದೇವರು ಬೇರೊಂದು ಗದೆಯನ್ನ ಬಿಸಾಡಿದ್ರಂತೆ. ತಾವು ಒಂದು ಗದಾಪ್ರಹಾರ ಮಾಡಿದಾಗ ಕರ್ಣ ಸ್ಥೂಣಾಕರ್ಣ ಅಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದನಂತೆ. ಆ ಗದೆ ಮೇಲೆ ಬಿಟ್ಟು ಆ ಗದೆಯನ್ನೇ ಪುಡಿ ಮಾಡೋಣ ಅಂತ. ಆದ್ರೆ ಭೀಮನ ಗದೆ ಪುಡಿ ಆಗೋ ಗದೆ ಅಲ್ಲ. ಭೀಮನ ಹಂಗೆ ಇತ್ತು, ಭೀಮನ ಗದೆನೂ ಕೂಡ ಪುಡಿ ಆಗೋ ಗದೆನೇ ಅಲ್ಲ ಅದು. ಸ್ಥೂಣಾಕರ್ಣಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಗದೆ ಏನೂ ಆಗದೇನೆ ವಾಪಸ್ ಬಂದು ಭೀಮನ ಕೈ ಸೇರಿತದೆ. ಏನೇನೂ ಆಗಲಿಲ್ಲ, ಪುನಃ ಭೀಮನ ಕೈ ಸೇರಿತು. ಭೀಮ ಆ ಗದೆಯನ್ನೇ ಹಿಡ್ಕೊಂಡು ಕರ್ಣನ ರಥಕ್ಕೆ ಹಾರಿದ್ದಂತೆ. ಇದು 2ನೇ ಬಾರಿ ಕರ್ಣನ ರಥಕ್ಕೆ ಹಾರಿ, ಆ ಕರ್ಣ ನೋಡ್ತಿದ್ದ ಹಾಗೆ ಅವನ ಎದುರುಗಡೆನೆ ಆ ರಥದ ನೊಗ ಅಂತಿರ್ತದೆ, ಒಂದು ಗದಾ ಪ್ರಹಾರ ಮಾಡಿ ಅದನ್ನು ಪುಡಿ ಮಾಡಿಬಿಟ್ಟನಂತೆ. ಮಾಡಿಬಿಟ್ಟು ತೋರಿಸಿ ಮುಖ ನೋಡಿದ,
ನಿನ್ನನ್ನು ಇದೇ ರೀತಿ ಪುಡಿ ಮಾಡಬಲ್ಲೆ, ಆದರೂ ಅನುಗ್ರಹ ಮಾಡಿ ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದೆ. ನೊಗ ಮಾತ್ರ ಪುಡಿ ಮಾಡಿದನಂತ. ಏವಂ ತ್ವಚ್ಚೂರ್ಣನೇ ಶಕ್ತಃ ಮತ್ಕಾಮಾತ್ವಂ ಹಿ ಜೀವಸಿ. ನನ್ನ ಇಚ್ಛಾ ಪ್ರಕಾರ ನೀನು ಬದುಕಿದ್ದಿ, ಇಲ್ದಿದ್ರೆ ಹಿಂಗೆ ನಿನ್ನ ತಲೆ ಪುಡಿ ಮಾಡ್ತಿದ್ದೆ ಅಂತ ತೋರಿಸಿದ. ಇವನ ಹತ್ರ ಯುದ್ಧ ಮಾಡಿ ಉಪಯೋಗ ಇಲ್ಲ ಅಂತ ಕರ್ಣ ಸಹದೇವನ ಜೊತೆಗೆ ಯುದ್ಧಕ್ಕೆ ಹೋಗಿ ಆ ಸಹದೇವನ ರಥ ಪುಡಿ ಮಾಡಿ ಕೆಳಗಡೆ ಅವನನ್ನು ಬೀಳಿಸಿ ಬಿಲ್ಲನ್ನು ಅವನ ಕುತ್ತಿಗೆಗೆ ಒತ್ತುತ್ತಾ ಇದ್ದಾನಂತ. ಕುತ್ಸಯಾಮಾಸ ಬಹುಶಃ ಸತು ನಿರ್ವೇದ ಮಾಗಮತ್. ಸಹದೇವನಿಗೆ ಎಲ್ಲಿ ಬರಬೇಕಷ್ಟು ಶಕ್ತಿ. ಕರ್ಣನ ಹತ್ರ ಬಹಳ ಗಂಭೀರ ಪರಿಸ್ಥಿತಿ ಆಗೋಯ್ತು. ಕುತ್ತಿಗೆಗೆ ಒತ್ತಿ ಒತ್ತಿ ಅವನನ್ನು ಹಿಂಸೆ ಪಡಿಸ್ತಾ ಇದ್ದಾನೆ. ಆದ್ರೆ ಇನ್ನೊಂದು ಸ್ವಲ್ಪ ಒತ್ತಿದ್ರು ಸತ್ತೇ ಹೋಗಿಬಿಡ್ತಿದ್ದ ಸಹದೇವ. ಆದ್ರೆ ಕರ್ಣ ಅವನನ್ನು ಸಾಯಿಸಲಿಲ್ಲಂತೆ, ಬರೇ ಒತ್ತಿ ಹಿಂಸೆ ಮಾಡಿದ್ನಂತೆ. ಯಾಕೆ ಅಂದ್ರೆ ಕುಂತಿಗೆ ಮಾತು ಕೊಟ್ಟಿದ್ದು, ಅರ್ಜುನನ ಬಿಟ್ಟು ಇನ್ಯಾರನ್ನೂ ಕೂಡ ನಾನು ಕೊಲ್ಲೋದಿಲ್ಲ ಅಂತ ಮಾತು ಕೊಟ್ಟದ್ದಕ್ಕೆ ಸಹದೇವನನ್ನ ಏನೋ ಮಾಡ್ಲಿಲ್ಲ. ಆದ್ರೆ ಆ ಪರಿಸ್ಥಿತಿಗೆ ತಂದಿಟ್ಟಂತೆ. ಆಮೇಲೆ ಘಟೋತ್ಕಚ ಮತ್ತು ಅಶ್ವತ್ಥಾಮಾಚಾರ್ಯರಿಗೆ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧದಲ್ಲಿ ಅಶ್ವತ್ಥಾಮಾಚಾರ್ಯರು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡ್ತಾ, ಆ ಘಟೋತ್ಕಚನಿಗೆ ಒಬ್ಬ ಮಗ ಇದ್ದ, ನಿಷ್ಠ್ಯ ಅಂತ ಅವನ ಹೆಸರು. ಘಟೋತ್ಕಚನ ಮಗ, ಭೀಮನಿಗೆ ಮೊಮ್ಮಗ ನಿಷ್ಠ್ಯ. ಪೂರ್ವದಲ್ಲಿ ಅವನು ಅಂಜನವರ್ಮ ಅಂತ ಅವನ ಹೆಸರು. ಅವನನ್ನ ವಧೆ ಮಾಡಿಬಿಟ್ಟ. ಯಾವಾಗ ಘಟೋತ್ಕಚನ ಮಗ ನಿಷ್ಠ್ಯ ಅನ್ನುವವನು ಸತ್ತನೋ ಬಹಳ ಸಿಟ್ಟು ಬಂತು ಘಟೋತ್ಕಚನಿಗೆ. ಮತ್ತೆ ಘೋರವಾಗಿ ಯುದ್ಧ ಮಾಡಿದ ಅಶ್ವತ್ಥಾಮಾಚಾರ್ಯ ಜೊತೆಗೆ. ಅಶ್ವತ್ಥಾಮಾಚಾರ್ಯರು ಘಟೋತ್ಕಚನ ಮೇಲೆ ಅಪೂರ್ವವಾದ ಬಾಣಗಳನ್ನೆಲ್ಲ ಪ್ರಯೋಗ ಮಾಡಿ ಮೂರ್ಛೆಗೊಳಿಸಿಬಿಟ್ರಂತೆ. ಕ್ಷಣಕಾಲ ಮೂರ್ಛೆ ಬಿದ್ದ. ಮತ್ತೆ ಕರ್ಣ ಪುನಃ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಶಕ್ತಾಯುಧ ಹಿಡ್ಕೊಂಡು ಬಂದಿದ್ದ. ಶಕ್ತಾಯುಧ ಹಿಡ್ಕೊಂಡು ಬಂದಾಗ ಕೃಷ್ಣ ಯಥಾ ಪ್ರಕಾರ ಅರ್ಜುನನ್ನ ದೂರ ಕರ್ಕೊಂಡು ಹೋಗಿ ಘಟೋತ್ಕಚನನ್ನೇ ಕಳಿಸಿದ್ನಂತೆ, ಯುದ್ಧ ಮಾಡು. ಘಟೋತ್ಕಚ ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧ ಮಾಡಿ ಮೂರ್ಛೆ ಬಿದ್ದಿದ್ದ, ಸುಧಾರಿಸ್ಕೊಂಡ. ಈಗ ಕರ್ಣನಿಗೂ ಅರ್ಜುನನಿಗೂ ನಡೀತಾ ಇರುವಾಗ ಕರ್ಣನ ಹತ್ರ ಶಕ್ತಾಯುಧ ಇದೆ ಅನ್ನೋದನ್ನ ತಿಳ್ಕೊಂಡು ಕೃಷ್ಣ ದೂರ ಕರ್ಕೊಂಡು ಹೋಗಿ ಘಟೋತ್ಕಚನ ಕಳಿಸಿಬಿಟ್ಟ. ಆ ಸಲ ಸಾತ್ವಿಕೆಯನ್ನು ಕಳಿಸಿದ್ದ ಶಕ್ತಾಯುಧ ಇದ್ದಾಗ. ಈ ಬಾರಿ ಘಟೋತ್ಕಚನನ್ನೇ ಕಳಿಸಿದ್ದಾನೆ. ಘಟೋತ್ಕಚ ಮೊದಲು ಕರ್ಣನ ಜೊತೆಗೆ ಬಂದಿರತಕ್ಕಂಥ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಸೋಲಿಸಿದ. ಆಮೇಲೆ ಘಟೋತ್ಕಚನ ಹತ್ರ ಒಬ್ಬ ರಾಕ್ಷಸ ಬಂದಂತೆ, ಅಲಂಬಲ ಅಂತ ಅವನ ಹೆಸರು. ಇನ್ನೊಬ್ಬ ಇದ್ದ ಅಲಂಬುಸ, ಅವನು ಸತ್ತ. ಅಲಂಬಲ ಅಂತ ಮತ್ತೊಬ್ಬ ರಾಕ್ಷಸ, ಜಟಾಸುರನ ಮಗ ಅವನು. ಜಟಾಸುರನನ್ನ ಭೀಮಸೇನ ದೇವರು ಸಂಹಾರ ಮಾಡಿದ್ದು. ಆ ಜಟಾಸುರನ ಮಗ ಅಲಂಬಲ. ಅದಕ್ಕೆ ಅವನು ಭೀಮನ ಮಗನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಸಾಯಿಸಬೇಕು ಅಂತ ಅಲಂಬಲ ಬಂದ. ಅಲಂಬಲನ ಜೊತೆಗೆ ಅವನು ರಾಕ್ಷಸನೇ. ಈ ಘಟೋತ್ಕಚ ಮಾತ್ರ ದೇವಗಣಕ್ಕೆ ಸೇರಿದ ರಾಕ್ಷಸ, ಅವನು ಅಸುರಗಣಕ್ಕೆ ಸೇರಿದ ರಾಕ್ಷಸ ಅಲಂಬಲ. ಅವನ ಜೊತೆಗೆ ಯುದ್ಧ ಮಾಡಿ ಅವನ ತಲೆ ಕಡಿದು, ಎಷ್ಟು ಸಾಹಸ ನೋಡಿ ಘಟೋತ್ಕಚಂದು. ಅಲಂಬಲ ಅನ್ನೋ ರಾಕ್ಷಸನ ತಲೆ ಕಡಿದು ಆ ತಲೆ ಬುರುಡೆ ಹಿಡಿದು ದುರ್ಯೋಧನನ ಮೇಲೆ ಎಸ್ತಂತ. ಇಂಥ ವೀರಾವೇಶ ಅಂದ್ರೆ ಹಿಂಗಿರ್ತದೆ. ಹನುಮಂತ ದೇವರು ಮಾಡಿದ್ರಲ್ಲ, ಆ ಲಂಕೆಗೆ ಪ್ರವೇಶ ಮಾಡುವಾಗ ಸಿಂಹಿಣಿ ಅಂತ ಒಬ್ಳು ಸಿಂಹಿಕಾ ಅಂತ ಬಂದಿದ್ಲು. ಅವಳನ್ನ ವಧೆ ಮಾಡಿ ಕಾಲು ತುಂಡು ಮಾಡಿ ಸೀದಾ ರಾವಣನ ಹತ್ರ ಹೋಗಿ ಬಿಡು ಹಂಗೆ ಎಸ್ತಿದ್ನಂತೆ. ಇಂಥ ಶಕ್ತಿ ಇದೆ ನನಗೆ, ನಿನ್ ಕಾಲು ತುಂಡು ಮಾಡಿ ಏನು ಅಂತ ತೋರಿಸಲಿಕ್ಕೆ. ಅವನದನ್ನು ತೆಗೆದು ಶೋಕೇಸ್ನಲ್ಲಿ ಇಟ್ಟಂತೆ. ಶೂರ್ಪಣಕ್ಕೆ ಮೂಗಿಟ್ಟಂಗೆ ಇದನ್ನು ಇಟ್ಟಿದ್ನಂತೆ. ಅಲಂಬಲನ್ ತಲೆ ಕಡಿದು ಅದನ್ನ ದುರ್ಯೋಧನನ ಮೇಲೆ ಎಸಿತಾನೆ. ಎಷ್ಟು ಅವಮಾನ ಆಗ್ಲಿಕ್ಕಿಲ್ಲ ದುರ್ಯೋಧನನಿಗೆ. ಇದು ಘಟೋತ್ಕಚ ಹಾಗೆ ಮಾಡಿದ. ಆತ್ಮವಿಶ್ವಾಸನೇ ಹೋಗ್ಬೇಕು ದುರ್ಯೋಧನನಿಗೆ ಹಾಗೆ ಮಾಡಿ. ಪುನಃ ಅಲಾಯುಧ ಅಂತ ಮತ್ತೊಬ್ಬ ಬಂದ. ಅಲಾಯುಧನ ಜೊತೆಗೂ ಯುದ್ಧ ಮಾಡಿ ಅವನನ್ನು ವಧೆ ಮಾಡಿ ಅವನ ತಲೆನೂ ಕೂಡ ದುರ್ಯೋಧನನ ಮೇಲೆ ಬಿಸಾಡಿದ್ನಂತೆ. ಅಥಾಸ್ಯ ಶಿರ ಉದ್ಧೃತ್ಯ ಕ್ರೋಧಾ ದುರ್ಯೋಧನೋರಸಿ ನಿಕ್ಷೇಪತೇನ ಸಂಭ್ರಾಂತ ಸರ್ವೇ ದುರ್ಯೋಧನಾದಯ. ಎಲ್ಲರೂ ಕೂಡ ಆತ್ಮವಿಶ್ವಾಸ ಕಳ್ಕೊಂಡು ಕಂಗಾಲಾಗಿ ಬಿಟ್ರು. ಕರ್ಣ ಘಟೋತ್ಕಚನ ಜೊತೆಗೆ ಯುದ್ಧ ಮಾಡುವಾಗ ಎಲ್ಲರೂ ಬಂದು, ದುರ್ಯೋಧನಾದಿಗಳೇ ಬಂದು ಕರ್ಣನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಆ ಘಟೋತ್ಕಚ ಭಯಂಕರ ಇದ್ದಾನೆ, ಎಂಥೆಂಥ ರಾಕ್ಷಸರು ಅವರ ತಲೆನೇ ಕಡಿದು ನಮ್ಮ ಮೇಲೆ ಎಸಿತಾ ಇದ್ದಾನೆ, ಶಕ್ತಿಯಾಯುಧ ಪ್ರಯೋಗ ಮಾಡಿಬಿಡು ಅಂತ ಇವರೇ ಹುರಿದುಂಬಿಸಿದರು. ಇವನ್ ನೋಡಿದ್ರೆ ಸ್ಪರ್ಧೆಯಿಂದ ಅರ್ಜುನನ ಮೇಲೆ ಹಾಕಬೇಕು ಅಂತ ಇಟ್ಟುಕೊಂಡಿದ್ದಾನೆ ಕರ್ಣ. ಇವರೆಲ್ಲ ಬಂದು ಘಟೋತ್ಕಚನೇ ಮಹಾಪರಾಕ್ರಮಿ, ಅವನು ಉಳಿಬಾರದು, ಅವನು ಸಾಯಬೇಕು ಅಂತ ಹೇಳಿ ಎಲ್ಲರೂ ಹುರಿದುಂಬಿಸಿಬಿಟ್ರು. ಎಲ್ಲರೂ ಪ್ರೇರಣೆ ಮಾಡ್ತಿದ್ದಾರೆ. ಕರ್ಣನಿಗೂ ಕೂಡ ಘಟೋತ್ಕಚ ಸಾಕಷ್ಟು ಹಿಂಸೆ ಕೊಟ್ಟ. ಇವರೆಲ್ಲರೂ ಒತ್ತಡ ತಂದ್ರು. ಎಲ್ಲರ ಒತ್ತಾಯಕ್ಕೆ ಮಣಿದು ಆ ಶಕ್ತಿ ಆಯುಧವನ್ನ ಘಟೋತ್ಕಚನ ಮೇಲೆ ಹಾಕಿಬಿಟ್ಟು, ಯಾವಾಗ ಶಕ್ತಿ ಆಯುಧ ಘಟೋತ್ಕಚನ ಮೇಲೆ ಬಿತ್ತು ಒಂದು ಕ್ಷಣದಲ್ಲಿ ಘಟೋತ್ಕಚ ಸತ್ತು ಹೋಗಿ.
ಘಟೋತ್ಕಚ ಸತ್ತ, ಶಕ್ತಿ ಆಯುಧ ಸೀದಾ ಇಂದ್ರಲೋಕಕ್ಕೆ ಹೋಗಿಬಿಡ್ತು. ಅಂತೂ ಕರ್ಣನ ಕೈಯಿಂದ ಶಕ್ತಿ ಆಯುಧ ತಪ್ಪಿತು. ಘಟೋತ್ಕಚ ಮಾತ್ರ ಇಷ್ಟು ದೊಡ್ಡ ವ್ಯಕ್ತಿ, ಎಂತೆಂಥ ರಾಕ್ಷಸರನ್ನೇ ತಲೆ ಕಡಿಯುವವನು, ಅಂತರಿಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡ್ತಿದ್ದ, ಮಾಯಾ ಯುದ್ಧ ಮಾಡ್ತಿದ್ದ ಘಟೋತ್ಕಚ. ಭಗದತ್ತ ಬಂದಾಗ ತಾನೇ 4 ಆನೆಯಾಗಿ 4 ಆನೆ ಮೇಲೆ 4 ರೂಪದಿಂದ ಕೂತ್ಕೊಂಡು ಯುದ್ಧ ಮಾಡಿದ. ಅವನು 1 ಆನೆ ಮೇಲೆ ಕೂತ್ಕೊಂಡು ಬಂದ್ರೆ ನಾನು 4 ಆನೆ ಮೇಲೆ ಕೂಡ್ತೇನೆ ಅಂತ ಹೋಗಿದ್ದ. ಇಂಥ ಮಾಯಾ ಯುದ್ಧ ಮಾಡುವವನು ರಾಕ್ಷಸ ಘಟೋತ್ಕಚ. ಅವನು ಸತ್ತ, ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಕೌರವರ ಕಡೆ ಮಾತ್ರ ಘಟೋತ್ಕಚ ಸತ್ತಾಗ ಅವರು ಬಟ್ಟೆಗಳನ್ನು ಝಾಡಿಸೋದೇನು, ಚಪ್ಪಾಳೆ ತಟ್ಟೋದು, ಕುಣಿಯೋದು ಭಾರಿ ಸಂತೋಷ. ಈ ಕಡೆಯವರೆಲ್ಲ ಪಾಂಡವರ ಕಡೆಯವರು ದುಃಖ ಪಡ್ತಾ ಇದ್ದಾರೆ. ತದಾ ನನರ್ಥ ಕೇಶವ ಸಮಾಶ್ಲಿಷಚ್ಚ ಫಲ್ಗುಣಂ ನನಾದ ಶಂಖ ಮಾಧಮತ್ ಜಹಾಸ ಚೋರು ನಿಸ್ವನಃ. ಆ ಕೌರವರು ಎಷ್ಟು ನಕ್ಕಿರೋ, ಎಷ್ಟು ಚಪ್ಪಾಳೆ ತಟ್ಟು ಸಂತೋಷ ಪಟ್ಟರು ಘಟೋತ್ಕಚ ಸತ್ತಿದ್ದಾನೆಂತ, ಅದಕ್ಕಿಂತ ಹೆಚ್ಚು ಚಪ್ಪಾಳೆ ತಟ್ಟು ಹೆಚ್ಚು ಸಂತೋಷಪಟ್ಟು ಕುಣಿದಾಡಿದ್ದಂತೆ ಕೃಷ್ಣ. ಅರ್ಜುನನ್ನ ಆಲಿಂಗನೆ ಮಾಡಿಕೊಂಡು ಕುಣಿದಾಡ್ತಾ ಇದ್ದಾನೆ. ತಮ ಪೃಚ್ಛದ್ ಗುಡಾಕೇಶ ಕಿಮೇತದಿತಿ ದುರ್ಮನಾಹ. ಅರ್ಜುನ ಬಹಳ ವ್ಯಥೆಪಟ್ಟು ಕೇಳ್ತಾನೆ, ಕೃಷ್ಣ ಇದೇನಿದು ಹುಚ್ಚಿಡಿತೇನೆ ನಿನಗೆ? ಭೀಮನ ಮಗ ಘಟೋತ್ಕಚ ಸತ್ತಾಗ ನೀನು ಕುಣಿದು ಕುಪ್ಪಳಿಸ್ತಾ ಇದ್ದಿ, ಸಂತೋಷ ಪಡ್ತಿದ್ದೀಯಲ್ಲ ಅಂತಂದ್ರೆ, ಆಗ ಕೃಷ್ಣ ಹೇಳಿದನಂತೆ, ಘಟೋತ್ಕಚ ಸತ್ರೇನಂತೆ ನೀನು ಉಳಿದಿಯಲ್ಲ ಅರ್ಜುನ ಅಂತ. ನೀನು ಉಳಿದಿಯಲ್ಲ, ನಿನ್ನ ಮೇಲೆ ಹಾಕಬೇಕು ಅಂತಲೇ ಕರ್ಣನ ಸಂಕಲ್ಪ ಇತ್ತು. ಅದಕ್ಕೆ ಯಾರಿಗೂ ಗೊತ್ತಿಲ್ಲ, ದುರ್ಯೋಧನಾದಿಗಳಿಗೂ ಗೊತ್ತಿಲ್ಲ. ಆದ್ರಿಂದಲೇ ಹುರಿದುಂಬಿಸಿದ್ರು ಶಕ್ತಿ ಆಯುಧ ಹಾಕಿಬಿಡು ಅಂತ. ಹಾಕಿಬಿಟ್ಟ ಅವನು. ಶಕ್ತಿ ಆಯುಧ ಹೋಯ್ತು, ನೀನು ಬದುಕಿದಿ. ಒಂದು ವೇಳೆ ನಿನ್ನ ಮೇಲೆ ಹಾಕಿದ್ರೆ ನೀನು ಸಾಯ್ತಿದ್ದಿ. ಈ ರೀತಿ ಕೃಷ್ಣ ಅರ್ಜುನನನ್ನು ಸಂರಕ್ಷಣೆ ಮಾಡಿದ್ದು ಅಂದ್ರೆ ಹೀಗೆ. ಶಕ್ತಿ ಆಯುಧ ಇಟ್ಟುಕೊಂಡು ಬಂದಾಗೆಲ್ಲ ಹೋಗ್ತಾ ಇದ್ದ ಅರ್ಜುನನ್ನ ಆ ಕಡೆ ಸರಿಸ್ತಾ ಇದ್ದ. ಈ ಸಲ ಘಟೋತ್ಕಚನ ಕಳಿಸಿದ. ಈ ರೀತಿ ಕೃಷ್ಣ ಅರ್ಜುನನ ಮೇಲೆ ಮಾಡಿದ ಪರಮಾನುಗ್ರಹ ಇದು.